ಈ ನನಗೆ ಕೊಡಲ್ಪಟ್ಟ ಡಾಕ್ಟ್ರಿನ್ ಅದು ಬಹಳ ದೊಡ್ಡ ಡಾಕ್ಟ್ರಿನ್. ಅದಕ್ಕೆ ಒಂದು 2-3 ಸೆಷನ್ ಬೇಕಾಗ್ತದೆ. ಆದರೆ ಇಲ್ಲಿ ಇಂಡ್ವೆಲ್ಲಿಂಗ್ ಅಂಡ್ ದಿ ವರ್ಕ್ ಆಫ್ ದಿ ಹೋಲಿ ಸ್ಪಿರಿಟ್ ಇನ್ ಬಿಲೀವರ್ಸ್ ಲೈಫ್ ಮಾತ್ರ ಕೊಡಲ್ಪಟ್ಟಿದೆ. ಅದನ್ನೆಲ್ಲಿ ಡಿವೈಡ್ ಮಾಡಬೇಕು ನನಗೆ ಗೊತ್ತಾಗಲಿಲ್ಲ. ಅದಕ್ಕಾಗಿ ನಾನು ಎಲ್ಲವನ್ನು ಅದಕ್ಕೆ ಸಂಬಂಧಪಟ್ಟ ಒಂದು ಕನ್ನಡದಲ್ಲಿ ನೋಟ್ಸ್ ಮಾಡಿ ಇನೋಕ್ ಅವರಿಗೆ ಕಳಿಸಿಕೊಟ್ಟಿದ್ದೇನೆ. ನಿಮಗೆ ಸಿಕ್ಕಿರ್ಬೋದು. ಸಿಕ್ಕಿದೆ ಅಂಕಲ್, ಸಿಕ್ಕಿದೆ. ಅದು ನಿಮ್ಮೆಲ್ಲರ ಫೋನ್ ಕೂಡ ಬರ್ತದೆ. ಸಿಕ್ಕಿದೆ ಅಂಕಲ್, ಥ್ಯಾಂಕ್ ಯು. ಫೋನ್ ನಲ್ಲಿ ನೀವು ನೋಡ್ಬೋದು ಎಲ್ಲವನ್ನು. ಅದೆಲ್ಲವನ್ನು ಈಗ ನನಗೆ ಹೇಳಲಿಕ್ಕೆ ಟೈಮ್ ಇಲ್ಲ, ಗಂಟೆ ಸಮಯ ದಾಟಿತು. ಅದರಿಂದ ಮಧ್ಯದಿಂದ ಶುರು ಮಾಡ್ತೇನೆ. ನೀವು ಆ ನೋಟ್ಸ್ ಅನ್ನು ಓದಿ ಧ್ಯಾನಿಸಿ ಅದಕ್ಕೆ ಇನ್ನೂ ನಿಮ್ಮ ಅಭಿಪ್ರಾಯಗಳನ್ನು ಸೇರಿಸಿ ನಿಮ್ಮದೇ ಆದಂಥ ಒಳ್ಳೆಯ ನೋಟ್ಸ್ ಮಾಡಿಕೊಂಡು ಆಮೇಲೆ ನೀವು ಇತರರಿಗೆ ಟೀಚ್ ಮಾಡಬೇಕು ಅಂತ ನನ್ನ ಆಸೆ, ನನ್ನ ವಿಷನ್. ಹಾಗೆ ನಾವೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದ್ದೇವೆ. ನಾವು ಕಡಿಮೆ ಆಗಬೇಕು, ನೀವು ಹೆಚ್ಚಬೇಕು. ಹೇಗಿದ್ರು ನಮಗೆ ವಿಶ್ವಾಸಿಗಳ ಮಧ್ಯದಲ್ಲಿ ಟೀಚಿಂಗ್ ಬೇಕು. ಆದರೆ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಯತ್ನಪಟ್ಟು ಸಾಧಿಸಿ ಆ ನೋಟ್ಸ್ಗಳನ್ನು ಉಪಯೋಗಿಸಿ ಚೆನ್ನಾಗಿ ಒಂದು ಫೈಲ್ನಲ್ಲಿಟ್ಟು ಯಾವಾಗಲೂ ಉಪದೇಶಿಸೋದಕ್ಕೆ ಸಿದ್ಧರಾಗಿರಿ. ನಾವು ಪ್ರಾರಂಭಿಸುವ ಮೊದಲು ಒಂದು ಪ್ರಾರ್ಥನೆ ಮಾಡೋಣ. ತ್ರೈಕತ್ವದಲ್ಲಿ 3ನೇ ವ್ಯಕ್ತಿಯಾದಂಥ ಪರಿಶುದ್ಧಾತ್ಮನಾದ ದೇವರೇ, ನಿನ್ನ ವಿಷಯವಾಗಿ ನಾವು ಧ್ಯಾನಿಸುವುದಕ್ಕೆ ನಾವೆಷ್ಟರವರು, ಬೋಧಿಸುವುದಕ್ಕೆ ಎಷ್ಟರವರು. ನೀನು ಅಪರಿಮಿತನು, ನಾವಾದರೂ ಕೇವಲ ಲಿಮಿಟೆಡ್ ಆಗಿದ್ದೇವೆ. ಆದರೆ ನೀನು ನಿನ್ನ ವಾಕ್ಯದಲ್ಲಿ ಏನನ್ನು ಪ್ರಕಟ ಮಾಡಿದ್ಯೋ ಅದರಿಂದ ಏನನ್ನು ನಾವು ಕಲಿತಿದ್ದೇವೆ ಅದನ್ನು ಹಂಚಿಕೊಳ್ಳುವಂತೆ ಈ ಸಮಯವನ್ನು ನೀನೇ ಆಶೀರ್ವದಿಸಿಕೊಡು. ನೀನು ನಮ್ಮ ಬೋಧಕನು, ನಮ್ಮನ್ನು ನಡೆಸಿಕೊಂಡು ಹೋಗಿ ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ, ಅಂದರೆ ನಾನೇ ಸತ್ಯವೆಂದು ಹೇಳಿದ ನಮ್ಮ ರಕ್ಷಕನ ಇನ್ನೂ ಆಳವಾದ ಅನುಭವಕ್ಕೆ ನಡೆಸು. ಇದು ನಮ್ಮ ಪ್ರಾರ್ಥನೆ. ಇದನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೆನ್. ಪರಿಶುದ್ಧಾತ್ಮನಾದ ದೇವರು, ಪರಿಶುದ್ಧಾತ್ಮನ ವಿಷಯವಾಗಿ ಆಲೋಚಿಸುವಾಗ ತುಂಬ ಸಂಶಯಗಳು ನಮಗೆ ಬರ್ತದೆ ಅಲ್ಲವೇ? ಅದು ಈಗಿನ ಕಾಲದಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಾಗಿ ಹೇಳುವಾಗ ನಮಗೆ ಸಂಶಯಗಳು, ಪ್ರಶ್ನೆಗಳು ಬರೋದು ಸ್ವಾಭಾವಿಕ. ಆ ಪ್ರಶ್ನೆಗಳನ್ನು ನಾವು ಹಾಗೆ ಇಟ್ಟುಕೊಳ್ಳಬಾರದು, ಧ್ಯಾನಿಸಿ ಸಾಧಿಸಿಕೊಳ್ಬೇಕು. ಈ ಪರಿಶುದ್ಧಾತ್ಮನಂದ್ರೆ ಯಾರು? ಆತನೊಂದು ಶಕ್ತಿಯೋ, ಒಂದು ವ್ಯಕ್ತಿಯೋ? ಅನೇಕ ವೇಳೆ ಆತನೊಂದು ಶಕ್ತಿಯನ್ನು ತೋರಿಸುವ ರೀತಿ ನಡೀತಾ ಇದೆ. ನಾವು ಪರಿಶುದ್ಧಾತ್ಮನನ್ನು ನಮ್ಮ ಹೃದಯದೊಳಗೆ ಹೊಂದಿಕೊಳ್ಳುವುದು ಯಾವಾಗ? ನಾವು ರಕ್ಷಣೆ ಹೊಂದಿದಾಗಲೋ, ಇಲ್ಲವೇ ಒಂದು ಪ್ರತ್ಯೇಕವಾಗಿ ಕಾದಿದ್ದು ಪಡಕೊಳ್ಳುವುದು? ನಾವು ಪರಿಶುದ್ಧಾತ್ಮನನ್ನು ನಮ್ಮ ಜೀವಿತದಲ್ಲಿ ಹೊಂದುವುದು ಒಂದೇ ಬಾರಿಗೋ, ಇಲ್ಲವೇ ಆಗಾಗ ತಿರುಗಿ ಹೊಂದುತ್ತಾ ಹೋಗಬೇಕೋ? ಪ್ರಶ್ನೆ ಬರ್ತದೆ. ಪರಿಶುದ್ಧಾತ್ಮನ ಮುದ್ರೆ ಅಂದ್ರೇನು? ಆ ಮುದ್ರೆಯನ್ನು ಯಾವಾಗ, ಹೇಗೆ ನಾವು ಪಡ್ಕೊಳ್ಳಬಹುದು? ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್ ಅಂದ್ರೆ ಏನು? ಅದರಲ್ಲಿ ದೈವಿಕವಾದಂಥ ಅನುಭವಗಳು ಆಗಲೇಬೇಕೆಂದಿದೆಯೋ? ಪ್ರಶ್ನೆಗಳು ಬರ್ತದೆ. ಪರಿಶುದ್ಧಾತ್ಮನ ಮೂಲಕ ನಾವು ಕ್ರಿಸ್ತನ ದೇಹಕ್ಕೆ ಸೇರಿಸಲ್ಪಡುವುದು ಅಥವಾ ಅಂಗವಾಗಿ ಮಾಡಲ್ಪಡುವುದು ಪರಿಶುದ್ಧಾತ್ಮನ ಮೂಲಕ. ಅದು ಯಾವಾಗ? ಅದು ಹೇಗೆ ನಡೀತದೆ? ಯೇಸು ಹೇಳಿದ್ದಾನೆ, ಪರಿಶುದ್ಧಾತ್ಮನು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಿಮ್ಮ ಒಳಗಿರುವನು. ವಿತ್ ಯು ಅಂಡ್ ಇನ್ ಯು, ಅದರ ಡಿಫರೆನ್ಸ್, ವ್ಯತ್ಯಾಸಗಳೇನು? ಇದೊಂದು ಪ್ರಶ್ನೆ ಬರ್ತದೆ. ಆ ಅಪೊಸ್ತಲರ ಕೃತ್ಯ 19ನೇ ಸಂಧಿ 2ನೇ ವಚನದ ಪ್ರಶ್ನೆ ಕೇಳಿದೆ, ನೀವು ನಂಬಿದಾಗ ಪರಿಶುದ್ಧಾತ್ಮನನ್ನು ಹೊಂದಿದ್ದೀರೋ? ಹಾಗಾದ್ರೆ ಪರಿಶುದ್ಧಾತ್ಮನ ಹೊಂದುವಂತಹದ್ದು ರಕ್ಷಣೆ ಹೊಂದಿದ ನಂತರದ ಒಂದು ಅನುಭವವು. ನಾವು ಪರಿಶುದ್ಧಾತ್ಮನಿಗೆ ಕೇಳಿಕೊಳ್ಳುವವರೆಲ್ಲರಿಗೂ ಅನುಗ್ರಹಿಸ್ತಾನೆ. ಹಾಗೆ ನಾವು ಕೇಳಿಕೊಂಡ ಮೇಲೆ ನಮಗೆ ದೊರಕುವುದು. ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನಕ್ಕಾಗಿ ನಾವು ಕಾದಿರಬೇಕು. ಕಾದುಕೊಂಡಿರಿ, ಟ್ಯಾರಿಂಗ್ ಎಂದು ಹೇಳಿದೆ.
ಅದು ಈಗಲೂ ಅನ್ವಯಿಸ್ತದ. ವಿವಿಧ ವಿಶೇಷ ಅನುಭವಗಳು, ಭಾಷೆಗಳಲ್ಲಿ ಮಾತಾಡೋದು, ಇನ್ಯಾವುದೋ ಅನುಭವಗಳು ಇಲ್ಲದೆ ಕೇವಲ ನಂಬಿಕೆಯಿಂದ ಆತನನ್ನು ನಾವು ಪಡೆಯಬಹುದು. ಪರಿಶುದ್ಧಾತ್ಮನನ್ನು ಹೊಂದಲು ಷರತ್ತುಗಳು ಯಾವುದು? ಭಾಷೆಗಳಲ್ಲಿ ಮಾತನಾಡುವುದು ಅಗತ್ಯವೋ? ಅದಿಲ್ಲದಿದ್ದರೆ ನಮಗೆ ದೇವರಾತ್ಮನು ಇಲ್ಲ ಎಂದು ಹೇಳೋದು ಸರಿಯೋ? ಹೀಗೆ ಸುಮಾರು ತರದ ಪ್ರಶ್ನೆಗಳು ನಮಗೆ ಬರುತ್ತದೆ. ಆ ಪ್ರಶ್ನೆಗಳು ಗಲಿಬಿಲಿಯನ್ನು ತರುವಂಥದ್ದಾಗಿದೆ. ಆದರೆ ಅವುಗಳನ್ನು ಹಾಗೆ ಬಿಡಬಾರದು. ನಾವು ಅದನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಧ್ಯಾನಿಸಿ ನಾವು ಸಾಲ್ವ್ ಮಾಡಿಕೊಳ್ಬೇಕು. ಪರಿಶುದ್ಧಾತ್ಮನ ವಿಷಯವಾದ ಡಾಕ್ಟ್ರಿನ್ನಲ್ಲಿ ಅನೇಕ ವಿಷಯಗಳಿದೆ. ನಾನು ಈಗ ಹೇಳಿದ ಹಾಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ ಭರಿತರಾಗುವಿಕೆ, ಫಿಲ್ಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಮುದ್ರೆ, ಸೀಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಅಭಿಷೇಕ, ಅನಾಯಿಂಟಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್. ಈ ವಿಷಯಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ನಮ್ಮ ವಿಶ್ವಾಸದ ಜೀವಿತದಲ್ಲಿ ಧೈರ್ಯವಾಗಿ ಮುಂದಕ್ಕೆ ಹೋಗ್ಬೇಕು. ಮತ್ತೆ ಮುಂದಕ್ಕೆ ನೋಡ್ತೇವೆ, ಪರಿಶುದ್ಧಾತ್ಮನಿಂದ ಸಭೆಗೆ ಕೊಡಲ್ಪಡುವ ವರಗಳು, ಅದರ ಉಪಯೋಗ, ಅದೊಂದು ದೊಡ್ಡದಾದ ಸಬ್ಜೆಕ್ಟ್. ಅದರೊಂದಿಗೆ ಪರಿಶುದ್ಧಾತ್ಮನಿಂದ ನಮ್ಮಲ್ಲಿ ಪರಿಶುದ್ಧಾತ್ಮನ ಉಂಟು ಮಾಡುವ ಫಲ, ಇವೆಲ್ಲವುಗಳನ್ನು ನಾವು ಧ್ಯಾನಿಸಿ ಕಲಿಯಬೇಕು, ಅನುಭವಿಸಬೇಕು. ಆದರೆ ಈಗ ಅದಕ್ಕೆ ಸಮಯವಿಲ್ಲ. ನಮಗಿರುವಂಥ ಪ್ರಸ್ತಾಪ, ವಿಶ್ವಾಸಿಯ ಹೃದಯದಲ್ಲಿ ಪರಿಶುದ್ಧಾತ್ಮನು ನೆಲೆಸುವುದು ಮತ್ತು ಆತನು ಮಾಡುವ ಕಾರ್ಯಗಳು. ಅದರಲ್ಲಿ ನಾವು ಆಲೋಚಿಸುವ ಮೊದಲು ಕೇಳಬೇಕಾದ ಪ್ರಶ್ನೆ, ಗಂಭೀರವಾದ ಪ್ರಶ್ನೆ, ಪರಿಶುದ್ಧಾತ್ಮನಂದ್ರೆ ಯಾರು? ಆತನು ಮಾಡುವ ಕಾರ್ಯಗಳು ಯಾವುದು? ಅವುಗಳ ಪಟ್ಟಿಯನ್ನು ಸುಲಭವಾಗಿ ಮಾಡಬಹುದು, ಆದರೆ ಅದನ್ನು ಒಂದೊಂದಾಗಿ ಸಾವಕಾಶವಾಗಿ ನಾವು ಧ್ಯಾನ ಮಾಡಬೇಕು. ಪರಿಶುದ್ಧಾತ್ಮನ ಕೊಡುವ ವರಗಳು, ಅದು ಕೂಡ ತುಂಬಾ ಇದೆ. ಅದನ್ನು ಪಟ್ಟಿ ಮಾಡಿ ಸಾಲದು, ಒಂದೊಂದಾಗಿ ಧ್ಯಾನಿಸಿ ಸಂಶಯಗಳನ್ನು ಪರಿಹರಿಸಿಕೊಳ್ಳಬೇಕು. ಪರಿಶುದ್ಧಾತ್ಮನುಂಟಾಗುವ ಫಲ, ಅದು ಯಾವಾಗ, ಹೇಗೆ, ಅದನ್ನು ನಾವು ಆಲೋಚಿಸಬೇಕಾಗ್ತದೆ. ಆದರೆ ನಮಗೆ ಸಮಯವಿಲ್ಲದಿರೋದ್ರಿಂದ ಪ್ರಾಮುಖ್ಯವಾದ ವಿಷಯ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್, ಸೀಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಮುದ್ರೆ, ಫಿಲ್ಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ ಭರಿತರಾಗುವಿಕೆ, ಪರಿಶುದ್ಧಾತ್ಮನ ಅಭಿಷೇಕ, ಅನಾಯಿಂಟಿಂಗ್ ಆಫ್ ದಿ ಸ್ಪಿರಿಟ್. ಇದನ್ನು ಪ್ರಾಮುಖ್ಯವಾಗಿ ಇರಿಸಿಕೊಂಡು ಉಳಿದವುಗಳನ್ನು ನಾವು ಧ್ಯಾನ ಮಾಡಬಹುದು. ಅದೆಲ್ಲವನ್ನು ನಾನು ನೋಟ್ಸ್ನಲ್ಲಿ ಕೊಟ್ಟಿದ್ದೇನೆ, ಆ ಪಟ್ಟಿಯೆಲ್ಲವೂ ಇದೆ, ಅದನ್ನು ನೀವೇ ಆಲೋಚಿಸಿ. ಈಗ ಸಮಯವಿಲ್ಲ, ಅದರಿಂದ ನೇರವಾಗಿ ಆ ವಿಚಾರಗಳ ಕಡೆಗೆ ಹೋಗ್ತೇನೆ. ನನ್ನ ನೋಟ್ಸ್ನಲ್ಲಿ 3ನೇ ಪುಟದಿಂದ ಶುರು ಮಾಡ್ತಾನೆ. ವಿಶ್ವಾಸಿಯ ಹೃದಯದಲ್ಲಿ ಪರಿಶುದ್ಧಾತ್ಮನ ಕಾರ್ಯ. ಆ ಕಾರ್ಯದೊಂದು ಪಟ್ಟಿ ಮಾಡೋದಾದ್ರೆ, ಪರಿಶುದ್ಧಾತ್ಮನು ವಿಶ್ವಾಸಿಯ ಹೃದಯದಲ್ಲಿ ಪಾಪದ ಅರುಹನ್ನು ಹುಟ್ಟಿಸುವ ತನ್ನ ಸೇವೆಯನ್ನು ಮುಂದರಿಸ್ತಾನೆ. ನಮ್ಮನ್ನು ಕ್ರಿಸ್ತನ ಬಳಿಗೆ ನಡೆಸಿದ್ದು ಆ ಕಾರ್ಯ, ಯೋಹಾನ 16:8. ಅದನ್ನು ನಿಲ್ಲಿಸದೆ ನಮ್ಮ ಜೀವಮಾನದಲ್ಲಿ ಪಾಪದ ಅರುಹನ್ನು ಕೊಡುತ್ತಾನೆ. ಆತನು ನಮ್ಮಲ್ಲಿ ನೆಲೆಸಿರುವಾಗ ಇನ್ನೂ ಸೆನ್ಸಿಟಿವ್ ಆಗಿ ಆತನ ಸ್ವರ ನಮಗೆ ಕೇಳಿ ಬರ್ತದೆ. ಎರಡನೇದಾಗಿ, ನಾವು ಪರಿಶುದ್ಧಾತ್ಮನು ನಮ್ಮಲ್ಲಿ ಆ ಮುದ್ರೆಯನ್ನು ಹಾಕುತ್ತಾನೆ. ಎಫೆಸ 1:13-14 ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪರಿಶುದ್ಧಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಮೂರನೇದಾಗಿ, ಪರಿಶುದ್ಧಾತ್ಮನು ವಿಶ್ವಾಸಿಯನ್ನು ತನ್ನಿಂದ ತುಂಬಿಸ್ತಾನೆ, ಪವಿತ್ರಾತ್ಮ ಭರಿತರನ್ನಾಗಿ ಮಾಡುತ್ತಾನೆ. ಅಪೊಸ್ತಲರ ಕೃತ್ಯ 1:4 ಪವಿತ್ರಾತ್ಮ ಭರಿತರಾಗಿರಿ. ಎಫೆಸ 5:18 ಪವಿತ್ರಾತ್ಮ ಭರಿತರಾಗಿರಿ, ಬಿ ಫಿಲ್ಡ್ ವಿತ್ ದಿ ಹೋಲಿ ಸ್ಪಿರಿಟ್. ನಾಲ್ಕನೇದಾಗಿ, ಪರಿಶುದ್ಧಾತ್ಮನು ವಿಶ್ವಾಸಿಯನ್ನು ಶುದ್ಧೀಕರಿಸುತ್ತಾನೆ. ನೀವು ಪರಿಶುದ್ಧಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ, 2 ಥೆಸಲೋನಿಕ 2ನೇ ಸಂಧಿ 13ನೇ ವಚನ.
5ನೇದಾಗಿ ಪರಿಶುದ್ಧಾತ್ಮನು ವಿಶ್ವಾಸಿಯ ಹೃದಯದಲ್ಲಿ ನೆಲೆಗೊಳ್ಳುತ್ತಾನೆ. ಅಬೈಡ್ಸ್ ಇನ್ ದಿ ಹಾರ್ಟ್ ಆಫ್ ಎ ಬಿಲೀವರ್. ಬೇರೊಬ್ಬ ಸಹಾಯಕನನ್ನು ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಯೋಹಾನ 14:16. 6ನೇದು, ಪರಿಶುದ್ಧಾತ್ಮನು ಸಾಕ್ಷಿ ನುಡಿಯುತ್ತಾನೆ ನಮ್ಮ ಆಂತರ್ಯದಲ್ಲಿ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪರಿಶುದ್ಧಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ರೋಮಾಯ 8ನೇ ಸಂಧಿ 16ನೇ ವಚನ. 7ನೇದಾಗಿ ಪರಿಶುದ್ಧಾತ್ಮನು ಬೋಧಿಸುತ್ತಾನೆ. ಯೋಹಾನ 14:26. ಪವಿತ್ರಾತ್ಮನೇ ನಿಮಗೆಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. 8ನೇದಾಗಿ ಪರಿಶುದ್ಧಾತ್ಮನು ವಿಶ್ವಾಸಕೊಂಡು ಹೋಗಿ ಎಲ್ಲಾ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುತ್ತಾನೆ. ಯೋಹಾನ 16:13. 9, ಪರಿಶುದ್ಧಾತ್ಮನು ದೇವರ ಆಳವಾದ ವಿಷಯಗಳನ್ನು ಪ್ರಕಟಿಸುತ್ತಾನೆ. ಆತನ ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 1 ಕೊರಿಂಥ 2:9. 10ನೇದಾಗಿ ಪವಿತ್ರಾತ್ಮನು ತನ್ನ ಫಲವನ್ನು ವಿಶ್ವಾಸಿಯ ಹೃದಯದಲ್ಲಿ ಫಲಿಸುತ್ತಾನೆ. ಆತನು ಫಲಿಸುವುದು ನಾವದನ್ನು ಧರಿಸಿಕೊಳ್ಳುವುದು ಮಾತ್ರ. ಹಿ ಪ್ರೊಡ್ಯೂಸಸ್, ವಿ ಬ್ಯಾರ್ ಇಟ್. 11ನೇದಾಗಿ ಪರಿಶುದ್ಧಾತ್ಮನು ವಿಶ್ವಾಸಿಯು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸಲು ನಡೆಸುತ್ತಾನೆ. ರೋಮಾಯ 8:26. ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ರಿಂದ ಪರಿಶುದ್ಧಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. 12ನೇದಾಗಿ ದೇವರು ತನ್ನ ಸಭೆಗೆ ವರಗಳನ್ನು ಹಂಚಿಕೊಡುತ್ತಾನೆ. ಈ ವಿಷಯಗಳನ್ನು ಪ್ರತ್ಯೇಕವಾಗಿ ಧ್ಯಾನಿಸಬಹುದು. ಈಗ ಅದನ್ನು ಬರೀ ಒಂದು ಪಟ್ಟಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ, ನೋಟ್ಸ್ನಲ್ಲಿದೆ, ಅದನ್ನು ಧ್ಯಾನಿಸಿಕೊಳ್ಳಿ. ಇವುಗಳಲ್ಲಿ ನಾವೀಗ ಆದುಕೊಳ್ಳುವ ವಿಷಯ, ನಮಗಿರುವ ಸಮಯದಲ್ಲಿ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್ ಅಂದರೇನು, ಪರಿಶುದ್ಧಾತ್ಮನ ಮುದ್ರೆ, ಸೀಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್ ಅಂದರೇನು, ಪರಿಶುದ್ಧಾತ್ಮನ ತುಂಬಿಸುವಿಕೆ, ಭರಿತರಾಗುವಿಕೆ ಅಂದರೆ ಫಿಲ್ಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್, ಕೊನೆಯದಾಗಿ ಪರಿಶುದ್ಧಾತ್ಮನ ಅಭಿಷೇಕ, ಅನಾಯಿಂಟಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್. ಈ ವಿಷಯಗಳಲ್ಲಿ ತುಂಬಾ ಗಲಿಬಿಲಿಗಳು ನಮಗಿದೆ, ಪ್ರಶ್ನೆಗಳಿದೆ. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುತ್ತಾರೆ, ನಮಗೆ ಗೊತ್ತಾಗುವುದಿಲ್ಲ. ಇದನ್ನು ನಾವು ಒಪ್ಪಿಕೊಳ್ಬೇಕು. ತಪ್ಪಿಸಿಕೊಂಡು ಓಡುವುದಲ್ಲ, ಅವಾಯ್ಡಿಂಗ್ ಅಲ್ಲ, ಅದನ್ನು ನಾವು ಒಪ್ಪಿಕೊಂಡು ಭಿನ್ನಾಭಿಪ್ರಾಯ ಇದೆ, ಆದರೆ ಮನುಷ್ಯರು ಏನು ಹೇಳುತ್ತಾರೆ ಅಲ್ಲ, ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳಿದ್ದಾನೆ. ಈ ರೀತಿಯ ಭಿನ್ನಾಭಿಪ್ರಾಯಕ್ಕೆ ಕಾರಣಗಳು ಸಾಮಾನ್ಯವಾಗಿ ಒಂದು ವಚನವನ್ನು ಅದರ ಹಿನ್ನೆಲೆಯಿಂದ ಯಾವ ಸಂಬಂಧವಾಗಿ ಯಾವಾಗ ಹೇಳಿದನೆಂಬುದನ್ನು ಬಿಟ್ಟು ಒಂದು ವಚನವನ್ನು ಪ್ರತ್ಯೇಕವಾಗಿ ತೆಗೆದು ಅದರ ಮೇಲೆ ಒಂದು ಸಿದ್ಧಾಂತವನ್ನು ಕಟ್ಟುವುದರಿಂದ ಗಲಿಬಿಲಿ ಉಂಟಾಗ್ತದೆ. 2ನೇದಾಗಿ ಒಬ್ಬ ವ್ಯಕ್ತಿಗೆ ದೇವರಾತ್ಮನು, ಸಾರ್ವಭೌಮನಾದ ದೇವರಾತ್ಮನು ತನ್ನ ಚಿತ್ತಾನುಸಾರವಾಗಿ ಕೊಟ್ಟ ಅನುಭವ, ಅದನ್ನೇ ವಿಶೇಷ ಮಾಡಿ ಅದರ ಎದುರಿನಲ್ಲಿ ಅದರೊಂದಿಗೆ ಒಂದು ಸಿದ್ಧಾಂತವನ್ನು ಕಟ್ಟುವಂತಹದ್ದು. ನನಗಾದ ಅನುಭವ ನಿನಗಾಗದಿದ್ದರೆ ನಿನಗೆ ಪವಿತ್ರಾತ್ಮನಿಲ್ಲ ಎಂದು ಹೇಳುವಂತ ಒಂದು ಬೋಧನೆ ಬರ್ತದೆ. 3ನೇದಾಗಿ ದೇವರ ವಾಕ್ಯದಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ದೇವರಾತ್ಮನು ವಿಶೇಷವಾದಂತ ಅನುಭವಗಳನ್ನು ಅಥವಾ ಸೂಚಕವನ್ನು ಕೊಟ್ಟನು. ಸೈನ್ಸ್ ಅಂಡ್ ವಂಡರ್ಸ್ ನಾವು ನೋಡ್ತೇವೆ. ಪಂಚಾಶತಮ ದಿನದಲ್ಲಿ 3 ಸೂಚಕಗಳಿತ್ತು, ಅದರಲ್ಲಿ 2 ಆಮೇಲೆ ರಿಪೀಟ್ ಆಗಲೇ ಇಲ್ಲ. ಅಂತ ಸಮಾರ್ಯರು ದೇವರ ಕಡೆ ತಿರುಗಿಕೊಂಡಾಗ, ಕ್ರಿಸ್ತನನ್ನು ನಂಬಿದಾಗ, ಅನ್ಯರು ಕೂಡ ಕ್ರಿಸ್ತನ ಕಡೆ ತಿರುಗಿಕೊಂಡಾಗ ಅಲ್ಲಿ ದೇವರಾತ್ಮನ ಕಾರ್ಯ ನಡೆಯಿತು. ಅದ್ಭುತ ಸೂಚಕ ಕಾರ್ಯಗಳು, ಸೂಚನೆ ಬಂತು. ಆದರೆ ಅದೇ ಸೂಚನೆ ಈಗಲೂ ಬರಬೇಕೆಂದು ಅಪೇಕ್ಷಿಸುವುದು ಸಾಧ್ಯವಲ್ಲ. ಹೇಗಿದ್ದರೂ ಈ ಎಲ್ಲ ಗಲಿಬಿಲಿಗಳಿಂದ ನಾವು ಮುಕ್ತರಾಗುವಂತೆ ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ನಾವು ಧ್ಯಾನಿಸೋಣ. ಮೊದಲನೇದಾಗಿ
ಪವಿತ್ರಾತ್ಮನ ದೀಕ್ಷಾ ಸ್ನಾನ. ಅನೇಕರು ಬಂದು ನಿನಗೆ ಬ್ಯಾಪ್ಟಿಸಮ್ ಹೋಲಿ ಸ್ಪಿರಿಟ್ ಆಗಿದೆಯೋ ಕೇಳಬಹುದು. ನಾನೀಗ ಹೇಳುವಂತಹದ್ದು ನಿಮ್ಮಲ್ಲಿ ಕೆಲವರಿಗೆ ಆಕ್ಷೇಪಕರವಾಗಿ ಕಾಣಬಹುದು. ನಾನೊಂದು ಕ್ಯಾಂಪ್ನಲ್ಲಿದ್ದೆ, ಸ್ಟೂಡೆಂಟ್ ಕ್ಯಾಂಪ್ನಲ್ಲಿ. ಅಲ್ಲಿಗೆ ಒಂದು ಗುಂಪು ಒಂದು ಕಾಲೇಜಿನಿಂದ ಬರೋ ಸ್ವಲ್ಪ ತಡವಾಯಿತು. ಅಲ್ಲಿ ಒಂದು ಮೀಟಿಂಗ್ ಆಗ್ತಾ ಇತ್ತು. ಬಂದ ನಂತರ ಅವರು ಮಾತಾಡಿಕೊಳ್ತಿದ್ದದ್ದು. ನನ್ನ ಗ್ರೂಪ್ನಲ್ಲಿ ಒಬ್ಬ ಹೇಳ್ದ, ಐ ಗಾಟ್ ಇಟ್. ದೇವರಾತ್ಮನು ಇಟ್ಟಲ್ಲ, ಅದು ಅಲ್ಲ, ಆತನೊಬ್ಬ ವ್ಯಕ್ತಿ. ಆತನು ಸಿಕ್ಕಿದಾಗ ಆಗದಂತ ಅನುಭವಗಳು, ವಿಶೇಷವಾದಂಥ ಅನ್ಯೂಶಲ್ ಎಕ್ಸ್ಪೀರಿಯನ್ಸ್ಗಳು, ಅದು ಮುಖ್ಯವಲ್ಲ. ಅದಾದ ನಂತರ ನನ್ನ ಜೀವನದಲ್ಲಿ ಏನಾಯಿತು, ಯಾವ ಬದಲಾವಣೆ, ಅದನ್ನು ನೋಡಬೇಕಾಗ್ತದೆ. ಹೇಗಿದ್ದರೂ ಈ ಭಿನ್ನಾಭಿಪ್ರಾಯಗಳು ಇದೆ ಎಂದು ನಾವು ಒಪ್ಪಿಕೊಳ್ಳೋಣ. ಅದನ್ನು ನಾವು ಸಾಧಿಸಿ ತಿಳ್ಕೊಳ್ಳಬೇಕು. ಒಬ್ಬೊಬ್ಬರ ಅನುಭವ ಒಂದೊಂದು ದೇವರಾತ್ಮನ ಕೊಡುತ್ತಾನೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ, ವಾಟ್ ಇಸ್ ದಿ ವರ್ಡ್ ಆಫ್ ಗಾಡ್ ಸೇ, ದೇವರು ಏನು ಹೇಳಿದ್ದಾನೆ ಅದನ್ನು ನಾವು ಆಲೋಚಿಸೋಣ. ಈ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾವಾಗ ಮತ್ತು ಹೇಗೆ ನಾವು ಪಡೆಯಬಹುದು, ಅದನ್ನು ಪಡೆಯಬೇಕಾದ್ರೆ ಇರುವಂತಹ ಷರತ್ತುಗಳು ಯಾವುದು, ವಾಟ್ ಆರ್ ದಿ ರಿಕ್ವೈರ್ಮೆಂಟ್ಸ್, ಅದನ್ನು ಎಷ್ಟು ಸಾರಿ ನಾವು ಪಡೆಯಬಹುದು. ತಿರುಗಿ ದೇವರಾತ್ಮನ ಬ್ಯಾಪ್ಟಿಸಮ್ಗಾಗಿ ಕಾದಿದ್ದು ಐ ಗಾಟ್ ಇಟ್ ಎಂದು ಹೇಳೋದಾ, ಈ ಎಲ್ಲ ಪ್ರಶ್ನೆಗಳು ಬರ್ತದೆ. ಅದಕ್ಕಾಗಿ ಶಿಷ್ಯರಿಗೆ ಕೊಟ್ಟಂತ ಅಪ್ಪಣೆ ಟ್ಯಾರಿ ಫಾರ್ ದ್ಯಾಟ್, ಕಾದಿರಬೇಕು, ನಾವು ಸಹ ಕಾದಿರಬೇಕೋ ಪ್ರಶ್ನೆ ಬರ್ತದೆ. ಇದರಿಂದಾಗಿ ಅನೇಕ ಗಲಿಬಿಲಿಗಳು. ದೇವರ ವಾಕ್ಯ ಏನು ಹೇಳುತ್ತದೆ, ನಾವು ದೇವರ ವಾಕ್ಯವನ್ನು ನೋಡುವುದಾದ್ರೆ ಈ ದೇವರ ಆತ್ಮನ ದೀಕ್ಷಾ ಸ್ನಾನ ಕೇವಲ ಎರಡು ಕಾರ್ಯಗಳ ವಿಚಾರವಾಗಿ ಸಂಬಂಧವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸರಿಯಾಗಿ ಗಮನಿಸಿರಿ. ಲೂಕ 3:16 ಸ್ನಾನಿಕನಾದ ಯೋಹಾನನ ಸಾಕ್ಷಿ ಕ್ರಿಸ್ತನ ಸೇವೆಯ ವಿಷಯವಾಗಿ ಆತನು ಹೇಳ್ತಾನೆ, ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೋಡಿದ್ರೆ ಅಲ್ಲಿ ದೀಕ್ಷಾ ಸ್ನಾನ ಮಾಡಿಸುವನೆಂಬುದಾಗಿದೆ. ಇದರಲ್ಲಿ ದೀಕ್ಷಾ ಸ್ನಾನ ಮಾಡಿಸುವವನು ಕ್ರಿಸ್ತನು ತಾನೇ. ಪವಿತ್ರಾತ್ಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸುವವನು ಕ್ರಿಸ್ತನು ತಾನೇ. ಇದನ್ನು ನಾವು ಯಾವಾಗ ಹೊಂದಬಹುದು? ನೂತನ ಸೃಷ್ಟಿಯಾಗುವಾಗಲೋ, ಇಲ್ಲವೇ ಅದಾದ ನಂತರ ಇನ್ನೂ ಕೆಲವು ಸ್ವಲ್ಪ ಸಮಯದ ನಂತರ ಎರಡನೇ ಅನುಭವ, ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಆಗಿ ಹೊಂದುವುದು. ಅಪೊಸ್ತಲರ ಕೃತ್ಯ 1:5 ಹೀಗೆ ಓದುತ್ತೇವೆ, ನಿಮಗಾದರೂ ಇನ್ನೂ ಸ್ವಲ್ಪ ದಿನಗಳೊಳಗಾಗಿ, ಚೆನ್ನಾಗಿ ನೋಟ್ ಮಾಡ್ರಿ, ಸ್ವಲ್ಪ ದಿನಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಯು ವಿಲ್ ಬಿ ಬ್ಯಾಪ್ಟೈಸ್ಡ್ ಇನ್ ದಿ ಹೋಲಿ ಸ್ಪಿರಿಟ್ ನಾಟ್ ಮೆನಿ ಡೇಸ್ ಫ್ರಮ್ ನಾವ್. ದಿನಗಳ ಗಡುವನ್ನು ಕೊಟ್ಟಿದ್ರು, ಸ್ವಲ್ಪ ದಿನಗಳು. ನಮಗೆ ಗೊತ್ತಿದೆ, 50ಮ ದಿನ ಬಂದಾಗ ಅವರಿಗೆ ಆ ಅನುಭವ, ದೇವರಾತ್ಮನ ದೀಕ್ಷಾ ಸ್ನಾನ ನಡೆಯಿತು. ಇದು ದೇವರ ವಾಕ್ಯದಲ್ಲಿ ನಾವು ಓದುವಂತ ಒಂದು ಉಪಯೋಗ. ಎರಡನೇದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಸಂಧಿ 13ನೇ ವಚನ, 1 ಕೊರಿಂಥ 12:13, ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಇದನ್ನು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡುವುದಾದ್ರೆ ಇನ್ನೂ ಸ್ಪಷ್ಟವಾಗ್ತದೆ. ಬೈ ಒನ್ ಸ್ಪಿರಿಟ್ ವಿ ವರ್ ಆಲ್ ಬ್ಯಾಪ್ಟೈಸ್ಡ್ ಇನ್ ಟು ಒನ್ ಬಾಡಿ. ಪರಿಶುದ್ಧಾತ್ಮನಿಂದ ಬ್ಯಾಪ್ಟೈಸ್ ಆಗುವಂತಹದ್ದು ಇದು ಎರಡನೇ ಪ್ರಸ್ತಾಪ. ಅಲ್ಲಿ ಒಂದೇ ಆತ್ಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಎಂದು ಹೇಳುವಾಗ ನಮಗೆ ನಮ್ಮ ನೀರಿನ ದೀಕ್ಷಾ ಸ್ನಾನ, ಮಕ್ಕಳ ದೀಕ್ಷಾ ಸ್ನಾನ ಇದೆಲ್ಲ ಆಲೋಚನೆ ಬರಬಹುದು. ಆದ್ರೆ ಅಲ್ಲಿರುವಂತ ಪ್ರಸ್ತಾಪ ಯಾವುದಂದ್ರೆ, ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿದಾಗ ದೇವರಾತ್ಮನು ನಮ್ಮನ್ನು ಸಭೆ ಎಂಬಂತ, ಅದೃಶ್ಯ ಸಭೆ ಎಂಬಂತ ಕ್ರಿಸ್ತನ ದೇಹದೊಳಗೆ ನಮ್ಮನ್ನು ಬ್ಯಾಪ್ಟೈಸ್ ಮಾಡುತ್ತಾನೆ, ಮುಳುಗಿಸುತ್ತಾನೆ ಎಂಬಂತ ಅರ್ಥ. ಬ್ಯಾಪ್ಟೈಸ್ಡ್ ಇನ್ ಟು ದಿ ಬಾಡಿ ಆಫ್ ಕ್ರೈಸ್ಟ್. ಈ ಎರಡು ಪ್ರಸ್ತಾಪಗಳಲ್ಲಿ ಅಲ್ಲದೆ ಬೇರೆ ಯಾವುದು ಕೂಡ ದೇವರ ವಾಕ್ಯದಲ್ಲಿ
ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನದ ವಿಚಾರವಾಗಿ ಮಾಡುವುದಿಲ್ಲ. ಕ್ರಿಸ್ತನು ತನ್ನ ಶಿಷ್ಯರಿಗೆ ಯೆರೂಸಲೇಮಿನಲ್ಲಿ ಹೇಳ್ತಾನೆ, ತಂದೆಯು ಮಾಡಿದ ವಾಗ್ದಾನಕ್ಕಾಗಿ ಕಾದುಕೊಂಡಿರ್ರಿ. ಅಪೊಸ್ತಲರ ಕೃತ್ಯ 1:4. ಅವರು ಕಾದಿದ್ದರು. ನಂತರ ಪಂಚಾಶತ್ತಮ ದಿನದಲ್ಲಿ ಪವಿತ್ರಾತ್ಮನವರ ಮೇಲೆ ಇಳಿದು ಬಂದನು. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಪಡೆದರು. ಹಾಗಾದ್ರೆ ನಾವು ಕೂಡ ಕಾದಿರಬೇಕು, ಟ್ಯಾರಿಂಗ್ ಮೀಟಿಂಗ್ಸ್ ಮಾಡಬೇಕು. ಆಗ ಆ ದಿನದವರೆ, ಪಂಚಾಶತ್ತಮ ದಿನದವರೆಗೆ ದೇವರಾತ್ಮನು ಯಾರಲ್ಲಿಯೂ ಬಂದು ನೆಲೆಸಿರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಸೌಲನ ಮೇಲೆ ಬಂದನು, ಸಂಸೋನನ ಮೇಲೆ ಬಂದನು. ಒಂದು ವಿಶೇಷವಾದ ಕಾರ್ಯಕ್ಕಾಗಿ ಬಂದು ಆ ಕಾರ್ಯ ಸಾಧಿಸಿದನೇ ಹೊರತು ಯಾರಲ್ಲಿಯೂ ನೆಲೆಗೊಂಡಿರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಯಜ್ಞಾರ್ಪಣೆಯಾಗಿ ಅರ್ಪಿತವಾದ ನಂತರ ಆತನು ಹೇಳ್ತಾನೆ, ತಂದೆಯು ವಾಗ್ದಾನ ಮಾಡಿದಂತ ನಿನ್ನ ಆತ್ಮನನ್ನು ನಾನು ನಿಮಗೆ ಕಳುಹಿಸಿಕೊಡುವೆನು. ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನು ಮನುಷ್ಯರ, ವಿಶ್ವಾಸಿಗಳ ಹೃದಯದಲ್ಲಿ ನೆಲೆಸುವ ಕಾರ್ಯ, ಅಬೈಡಿಂಗ್ ಇನ್ ದಿ ಹಾರ್ಟ್ ಆಫ್ ಡಿಸೈಪಲ್ಸ್, ಆ ಕಾರ್ಯ ಪ್ರಾರಂಭವಾಯಿತು. ಹಾಗೆ ಅದರ ಪ್ರಾರಂಭ ಪಂಚಾಶತಮ ದಿನದಲ್ಲಿ ನಡೆಯಿತು. ಅಲ್ಲಿ ವಿಶ್ವಾಸದಲ್ಲಿಟ್ಟವರೆಲ್ಲರೂ ಕೂಡ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟರು, ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಪಡೆದವು. ಆಮೇಲೆ ಪ್ರತಿಯೊಬ್ಬ ಪಾಪಿಯು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಆತನಿಂದ ನೂತನ ಸೃಷ್ಟಿಯಾಗುವಾಗ ದೇವರಾತ್ಮನ ದೀಕ್ಷಾ ಸ್ನಾನ ನಡೆಯುತ್ತದೆ. ಇದನ್ನು ನಂಬ್ತೀರಾ? ದೇವರ ವಾಕ್ಯ ಆ ರೀತಿ ಬೋಧಿಸ್ತದೆ. ಆ ಸಮಯದಲ್ಲಿ ವಿಶೇಷ ಅನುಭವಗಳು ಆಗಬಹುದು, ಆಗದೇ ಇರಬಹುದು. ಕರೆಂಟ್ ಹರಿದಾಗೆ ಆಗ್ಬಹುದು, ನಾನಾ ಭಾಷೆಗಳಲ್ಲಿ ಮಾತಾಡಿದ ಅನುಭವ ಇರಬಹುದು. ಯಾವುದಿದ್ದರೂ ಕೂಡ ಅದು ಮುಖ್ಯವಲ್ಲ, ನಂಬಿಕೆಯಿಂದ ಸ್ವೀಕರಿಸಬೇಕೆಂದು ದೇವರ ವಾಕ್ಯ ಬೋಧಿಸ್ತದೆ. ಗಲಾತ್ಯ 3:2 ಮತ್ತು 14ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆ. ನಂಬಿಕೆಯಿಂದ ನಾವು ಸ್ವೀಕಾರ ಮಾಡಬೇಕು. 3:2 ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ. ನಾವು ನಂಬಿಕೆಯಿಂದ ಸ್ವೀಕರಿಸಬೇಕು. ನನಗೆ ಮೊದಲು ಆ ರೀತಿಯ ಅನುಭವ ಇತ್ತು, ನನಗೆ ಗೊತ್ತಿರಲಿಲ್ಲ. ವಿಶ್ವಾಸ ಆದ ಮೇಲೆ ಕೂಡ ನನಗೇನು ಸ್ಪೆಕ್ಟ್ಯಾಕ್ಯುಲರ್ ಅನುಭವ ಆಗಲಿಲ್ಲ. ಆದ್ರಿಂದ ಒಬ್ಬರು ಕೇಳಿದ್ರು, ಏನಪ್ಪ ನಿನಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ನೀನು ಪಡೆದಿದ್ಯೋ? ನನಗೆ ಎಸ್ ಎಂದು ಹೇಳಲಿಕ್ಕೆ ಆಗಲಿಲ್ಲ, ನೋ ಎಂದು ಹೇಳಲಿಕ್ಕೆ ಆಗಲಿಲ್ಲ. ಸುಮ್ಮನಿದ್ದು ಬಿಟ್ಟೆ. ಯಾಕಂದ್ರೆ ಅಂತ ನಮ್ಮ ಕಾನ್ಸೆಪ್ಟ್ ಏನಾಗಿತ್ತಂದ್ರೆ, ದೇವರಾತ್ಮನ ಬಂದು ನೆಲೆಸುವುದಾದ್ರೆ ಅಲ್ಲಿ ಒಂದು ವಿಶೇಷ ಸ್ಪೆಕ್ಟ್ಯಾಕ್ಯುಲರ್ ಅನುಭವ ಆಗಬೇಕು. ಏನೋ ಕರೆಂಟ್ ಬಂದಾಗ ಆಗಬೇಕು, ನಾನು ನಡುಗಬೇಕು, ಏನೆಲ್ಲ ಆಲೋಚನೆಗಳು ನಮಗೆ ಬಂದಿತ್ತು. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಂಬಿಕೆಯ ಮೂಲಕ, ಕೇಳಿ ನಂಬಿದ್ದರಿಂದಲೋ. ಹೀಗಾಗಿ ಒಬ್ಬ ಮನುಷ್ಯನು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ, ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಆತನನ್ನು ಅಂಗೀಕರಿಸಿದಾಗ, ಆತನು ಪ್ರಕಟಣೆ 3:20 ಹೇಳಿದ ಹಾಗೆ, ನಾನು ಒಳಗೆ ಬಂದು, ಆ ಕ್ಷಣದಲ್ಲಿ ಆತನು ಪವಿತ್ರಾತ್ಮನ ರೂಪದಲ್ಲಿ ನಮ್ಮ ಹೃದಯದೊಳಗೆ ಬಂದು ನೆಲೆಸುವಾಗ ನಾವು ಪುನರ್ಜನ್ಮವನ್ನು ಮಾಡುವಂತ ಶಕ್ತಿಯಿಂದ, ದೇವರಾತ್ಮನ ಶಕ್ತಿಯಿಂದ ದೇವರ ಕುಟುಂಬದಲ್ಲಿ ತಿರುಗಿ ಹುಟ್ಟಿ ಕ್ರಿಸ್ತನ ಸಭೆ ಎಂಬಂತ ಅದೃಶ್ಯ ಸಭೆ ಅಥವಾ ಕ್ರಿಸ್ತನ ದೇಹವಾಗಿರುವಂತ ಕ್ರಿಸ್ತನ ಸಭೆಗೆ ನಾವು ಬ್ಯಾಪ್ಟೈಸ್ ಮಾಡಲ್ಪಡುತ್ತೇವೆ. ಅದು ಇನ್ನೊಂದು ಉಪಯೋಗ. ಇದು ಸುಧಾರಣೆ ಅಲ್ಲ, ಇದು ರಿಫಾರ್ಮೇಶನ್ ಅಲ್ಲ, ರೀಜನರೇಷನ್ ಅಂಡ್ ಬೀಯಿಂಗ್ ಬ್ಯಾಪ್ಟೈಸ್ಡ್ ಇನ್ ಟು ದಿ ಬಾಡಿ ಆಫ್ ಕ್ರೈಸ್ಟ್. ಇದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ದೇವರಾತ್ಮನ ಬಂದು ಅವರ ಹೃದಯದಲ್ಲಿ ನೆಲೆಗೊಳ್ಳುವುದು, ಇದು ಪವಿತ್ರಾತ್ಮನ ದೀಕ್ಷಾ ಸ್ನಾನ. ಆಲೋಚಿಸಿ, ಎಂತ ಗಂಭೀರವಾದ ವಿಷಯ. ಹೋಲಿ ರೆವರೆನ್ಷಿಯಲ್ ಫಿಯರ್ ನಮ್ಮಲ್ಲಿ ಬರಬೇಕು. ಪರಿಶುದ್ಧಾತ್ಮದ ಹಗ್ಗವಾಗಿ ಉಪಯೋಗಿಸುವುದಲ್ಲ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಸ್ಪಿರಿಟ್ ಸ್ಪಿರಿಟ್ ಅಲ್ಲ. ಪರಿಶುದ್ಧ ದೇವರಾತ್ಮನು ನಮ್ಮಂತವರ ಹೃದಯದಲ್ಲಿ ಬಂದು ನೆಲೆಸುವಂತಹದ್ದು. ನಾವು ಕೊಚ್ಚಿಕೊಳ್ಳುವಂತ ವಿಷಯವೇ ಇಲ್ಲ, ಬರೇ ಕೃಪೆಂದಲೇ. ಒಂದು ಸಾರಿ ಒಂದು
ಕಾನ್ಫರೆನ್ಸ್ಗೆ ಸ್ಪೀಕರ್ ಆಗಿ ಬಂದವರನ್ನು ಉಪಯೋಗಿಸ್ತಾ ಇದ್ರು. ಅವರನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಸೊ ಅಂಡ್ ಸೊ ಇವರು ಈಸ್ ಎನ್ ಅಥಾರಿಟಿ ಆನ್ ಹೋಲಿ ಸ್ಪಿರಿಟ್ ಎಂಬುದಾಗಿ ಹೇಳಿದರು. ನಾವು ಯಾರು? ನಾವು ಕಲಿಯಬಹುದು, ಡಿಗ್ರಿ ಪಡೆಯಬಹುದಾದರೆ ವಿ ಕ್ಯಾನ್ ನೆವರ್ ಬಿ ದಿ ಅಥಾರಿಟಿ ಆನ್ ದಿ ಹೋಲಿ ಸ್ಪಿರಿಟ್. ವಿ ಆರ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್. ಆದರೆ ದೇವರ ಕೃಪೆಯಿಂದ ನಮ್ಮ ಹೃದಯದಲ್ಲಿ ಬಂದು ನೆಲೆಸುವಂತಾಗ ಆಗುವಾಗ ನಾವು ಆ ದೀಕ್ಷಾ ಸ್ನಾನ ಪಡೆಯುವಾಗ ದೇವರಿಗೆ ಸ್ತೋತ್ರ ಹೇಳೋಣ. ಈಗ ಇನ್ನೊಂದು ಪ್ರಶ್ನೆ, ಈ ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್ ಅನ್ನು ನಾವು ತಿರಿಗೆ ಪಡೆಯಬೇಕಾ? ಯಾರ್ಯಾರಿಗೆಲ್ಲ ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್ ಬೇಕಾ ನೀವೆಲ್ಲ ಮುಂದೆ ಬನ್ನಿ ಕರೀತಾರೆ. ತಿರಿಗೆ ಹೊಂದಬೇಕು ಅಥವಾ ಅದು ಒಂದೇ ಸಾರಿ ನಡೆಯುವ ಘಟನೆಯ? ದೇವರ ವಾಕ್ಯವನ್ನು ನೋಡುವುದಾದ್ರೆ ಸ್ಪಷ್ಟವಾಗಿ ಬೋಧಿಸಿದೆ, ನಾವು ತಿರುಗಿ ಪರಿಶುದ್ಧಾತ್ಮನನ್ನು ನಾವು ಹೊಂದಬೇಕೆಂದು ಅಪೇಕ್ಷಿಸಬೇಕೆಂದು ದೇವರ ವಾಕ್ಯ ಎಲ್ಲಿಯೂ ಹೇಳೋದಿಲ್ಲ. ಎಲ್ಲಿಯೂ ಕೂಡ ವಿ ಆರ್ ನಾಟ್ ಇನ್ಸ್ಟ್ರಕ್ಟೆಡ್ ಟು ಸೀಕ್ ಫಾರ್ ದಿ ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್ ಅಗೇನ್ ಅಂಡ್ ಅಗೇನ್. ಅದು ಒನ್ಸ್ ಫಾರ್ ಆಲ್, ತಿರುಗಿ ಹೇಳ್ತೇನೆ, ಒನ್ಸ್ ಫಾರ್ ಆಲ್, ಒಂದೇ ಸಾರಿ ನಡೆಯುವಂತ ಒಂದು ಘಟನೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ವಿಶ್ವಾಸಿಗಳಾದ ಮೇಲೆ ಟ್ಯಾರಿಂಗ್ ಮೀಟಿಂಗ್ಸ್ ಇಲ್ಲವೋ? ಟ್ಯಾರಿಂಗ್ ಮೀಟಿಂಗ್ಸ್ ಬೇಕು, ಪರಿಶುದ್ಧಾತ್ಮನನ್ನು ಹೊಂದುವುದಕ್ಕಾಗಿ ಅಲ್ಲ. ಪರಿಶುದ್ಧಾತ್ಮ ನಮ್ಮ ಹೃದಯಗಳನ್ನು ಶೋಧಿಸಿ ಇನ್ನೂ ನಾವು ಸರೆಂಡರ್ ಮಾಡದ ಏರಿಯಾಗಳು ನಮ್ಮ ಜೀವಿತದಲ್ಲಿ ಯಾವುದಿದೆ, ಯಾವ ವಿಷಯಗಳನ್ನು ನಾವು ಇನ್ನೂ ಹಿಡ್ಕೊಂಡಿದ್ದೇವೆ, ಎಲ್ಲಿ ಆತನ ಅಧಿಕಾರಕ್ಕೆ ಒಳಗಾಗಿಲ್ಲ, ಯಾವ ಪಾಪ, ಯಾವ ಅಶುದ್ಧತೆ, ಯಾವ ಆತನಿಗೆ ಮೆಚ್ಚುಗೆ, ಇದನ್ನು ತಿಳ್ಕೊಳ್ಳುವುದಕ್ಕಾಗಿ ನಾವು ದೇವರ ಸನ್ನಿಧಾನದಲ್ಲಿ ಟ್ಯಾರಿ ಮಾಡಬೇಕೇ ಹೊರತು ಪರಿಶುದ್ಧಾತ್ಮನನ್ನು ತಿರುಗಿ ಹೊಂದುವುದಕ್ಕಾಗಿ ಕಾಯಬೇಕಾದ ಅಗತ್ಯತೆ ಇಲ್ಲ. ಹೊಸ ಒಡಂಬಡಿಕೆ ಕಾಲದಲ್ಲಿ ವಿಶ್ವಾಸಿಗಳಿಗೆ ಆ ರೀತಿಯ ಟ್ಯಾರಿಂಗ್ ಮೀಟಿಂಗ್ ಬೇಡ. ಆದರೆ ಫಾರ್ ಹಾರ್ಟ್ ಸರ್ಚಿಂಗ್ ವಿ ಮೇ ಹ್ಯಾವ್ ಇಟ್. ದೀಕ್ಷಾಸ್ನಾನದ ಮೂಲ ಅರ್ಥ ಏನಂದ್ರೆ, ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನಲ್ಲಿ ಮುಳುಗಿಸುವಂತದ್ದು. ಆ ರೀತಿ ಮುಳುಗಿಸಿದಾಗ ಆ ವಸ್ತು ಒಂದು ದ್ರವದಲ್ಲಿ ಮುಳುಗಿಸಲ್ಪಟ್ಟಾಗ ತನ್ನ ಆಕಾರವನ್ನು, ತನ್ನ ವ್ಯಕ್ತಿತ್ವವನ್ನು ಕಳಕೊಳ್ತದೆ. ಆತನ ವ್ಯಕ್ತಿತ್ವ ನಮಗೆ ಕಾಣುವುದಿಲ್ಲ. ಹಾಗೆ ನಾವು ದೀಕ್ಷಾ ಸ್ನಾನ ಹೊಂದಿದಾಗ ಪ್ರಾಮುಖ್ಯವಾದ ವಿಷಯ ಯಾವುದಂದ್ರೆ, ಅಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಕಳಕೊಂಡು ಕ್ರಿಸ್ತನಲ್ಲಿ ಇರುವವರಾದೆವು. ವಿ ಬಿಕಮ್ ಇನ್ ಕ್ರೈಸ್ಟ್. ರೋಮ 8:1 ನೋಡ್ತೇವೆ, ಹೀಗಿರಲಾಗಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ. 1 ಥೆಸಲೋನಿಕ 4:14 ಓದ್ತಿದ್ದೇವೆ, ಆಗ ಕ್ರಿಸ್ತನಲ್ಲಿ ಇರುವ ಸತ್ತವರು, ಬೀಯಿಂಗ್ ಇನ್ ಕ್ರೈಸ್ಟ್ ಬ್ಯಾಪ್ಟೈಸ್ಡ್ ಇನ್ ಟು ಹಿಸ್ ಬಾಡಿ. ಇದು ನಮಗೆ ಅನ್ವಯಿಸುವಂತಹದ್ದು. 1 ಕೊರಿಂಥ 1:30 ಹೇಳ್ತದೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವಂತಹದ್ದು, ಅದು ಆತನಿಂದಲೇ. So are you sure that you are in Christ Jesus today? You may call yourself believer, EU member, active, but are you sure that you are in him, baptized by the Holy Spirit into his body when you received the baptism of the Holy Spirit? ಹೀಗೆ ಪವಿತ್ರಾತ್ಮನ ದೀಕ್ಷಾಸ್ನಾನವು ಒಂದೇ ಬಾರಿಗೆ ನಡೆಯುವ ಕಾರ್ಯ. ಚೆನ್ನಾಗಿ ಗ್ರಹಿಸಿಕೊಳ್ಳಿ, ಒನ್ಸ್ ಫಾರ್ ಆಲ್, ಒಂದೇ ಬಾರಿಗೆ. ಅದು ಯಾವಾಗ ನಡೀತದೆ? ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದಾಗ, ಕ್ರಿಸ್ತನನ್ನು ಕಂಡುಕೊಂಡಾಗ, ರಕ್ಷಣೆ ಹೊಂದಿದಾಗ, ವಾಗ್ದಾನ ಮಾಡಿದಂತ ಯೇಸು ಸ್ವಾಮಿಯು ತನ್ನ ಆತ್ಮನ ಮೂಲಕ ನಮ್ಮ ಹೃದಯಗಳಲ್ಲಿ ಬಂದು ನೆಲೆಸುತ್ತಾನೆ. ಅಬೈಡ್ಸ್ ಇನ್ ಅವರ್ ಹಾರ್ಟ್ಸ್. ಇದಕ್ಕಾಗಿ ಕಾದಿರಬೇಕಾದ ಅವಶ್ಯವಿಲ್ಲ. ಆದರೆ ಆ ರೀತಿ ಆತನ ದೇಹದಲ್ಲಿ ಮುಳುಗಿಸಲ್ಪಟ್ಟಾಗ ನಾವು ನಮ್ಮ ಪಾಲಿಗೆ ಸತ್ತವರು, ಆತನಲ್ಲಿ ಜೀವಿಸುವವರಾಗಿದ್ದೇವೆಂದು ಎಣಿಸಿಕೊಳ್ಳಬೇಕು. ನಾವು ಕ್ರಿಸ್ತನಲ್ಲಿ ಇರುವವರಾಗ್ತೇವೆ. ಈ ನಿಶ್ಚಯತ್ವ ನಿಮಗೆ ಇದೆಯಾ? ಕ್ರಿಸ್ತನಲ್ಲಿ ಇರುವವರು, ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವೇ ಇಲ್ಲ. ಈ ರೀತಿ ನಾವು ಕೆಲವು ಸಾರಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ಕಾದಿರುವಾಗ ವಿಶೇಷ ಅನುಭವಗಳಾಗಬಹುದು. ದೇವರಾತ್ಮನ ಕೊಡುತ್ತಾನೆ, ತನ್ನ ಚಿತ್ತಕ್ಕನುಸಾರವಾಗಿ ವಿವಿಧ ಅನುಭವಗಳನ್ನು ಕೊಡುತ್ತಾನೆ. ಆದರೆ
ಆ ರೀತಿಯ ಅನುಭವಗಳನ್ನು ನನಗೆ ಇನ್ನೊಮ್ಮೆ ಬ್ಯಾಪ್ಟೈಸ್ ಆಯಿತು ಎಂದು ಹೇಳಬಾರದು. ತಿರುಗಿ ದೀಕ್ಷಾಸ್ನಾನ ಆಯಿತು, ಪರಿಶುದ್ಧಾತ್ಮನ ದೀಕ್ಷಾಸ್ನಾನವಾಯಿತು ಎಂದು ಹೇಳುವುದು ಅದು ದೇವರ ವಾಕ್ಯಾನುಸಾರವಲ್ಲ, ಗಲಿಬಿಲಿಯನ್ನುಂಟು ಮಾಡುತ್ತದೆ. ಒಂದು ವೇಳೆ ಅದು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟ ಅನುಭವ ಇರಬಹುದು. ಆದುದರಿಂದ ಆ ಟರ್ಮಿನಾಲಜಿಯನ್ನು ಉಪಯೋಗಿಸುವಾಗ ನಾವು ಎಚ್ಚರವಾಗಿರೋಣ. ದೀಕ್ಷಾಸ್ನಾನ ಹೊಂದುವುದು ಒಮ್ಮೆ ಮಾತ್ರ. ಇದನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳೋಣ. ಯಾವಾಗ? ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿದಾಗ ಆತನು ನಮ್ಮ ಹೃದಯದೊಳಗೆ ಬಂದು ನೆಲೆಸುತ್ತಾನೆ. ಇದು ಸ್ಪಷ್ಟ ಆಯಿತು ಎಂಬುದಾಗಿ ನಾನು ನಂಬ್ತೇನೆ. ಎರಡನೇದಾಗಿ ಪರಿಶುದ್ಧಾತ್ಮನ ಮುದ್ರೆ ಹೊಂದುವುದು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಸಂಧಿ 13ನೇ ವಚನ ಅದೇನು ಹೇಳ್ತದೆ? ನಾವು ಪವಿತ್ರಾತ್ಮವನ್ನು ಹೊಂದುವುದು ಯಾವಾಗ? ವಿಶೇಷ ಅನುಭವಗಳು ಆದಾಗಲೋ, ಕರೆಂಟ್ ಹರಿದಾಗ ಆಗಬೇಕೋ, ಬಿಸಿ ಆದಾಗ ಆಗಬೇಕೋ, ಅಥವಾ ಅನ್ಯ ಭಾಷೆಗಳಲ್ಲಿ ಮಾತಾಡಿದಾಗ ಆಗಬೇಕೋ? ದೇವರ ವಾಕ್ಯ ಏನು ಹೇಳ್ತದೆ? ಆ 13ನೇ ವಚನ ಬಾಯ್ಪಾಠ ಮಾಡಿಕೊಳ್ಳೋಣ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡುವಾಗ ನೀವು ನಂಬಿಕೆಯಿಟ್ಟ ನಂತರ ಇನ್ನೊಂದು ಮಾತು ಹೇಳಿದೆ, ವೆನ್ ಯು ಟ್ರಸ್ಟೆಡ್. ಹೇಗಿದ್ದರೂ ಇಲ್ಲಿ 4 ವಿಷಯಗಳಿದೆ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದುವಾಗ. ಅದರಲ್ಲಿ ಪ್ರಾರಂಭದ 3 ವಿಷಯಗಳು ನಾವು ಮಾಡಬೇಕಾದದ್ದು. ಅದನ್ನು ನಾವು ಮಾಡಿದರೆ 4ನೇದನ್ನು ತಂದೆ ದೇವರು ತಾನೇ ನಮ್ಮಲ್ಲಿ ಮಾಡುತ್ತಾನೆ. ಮೊದಲನೇದಾಗಿ ತಿರುಗಿ ಆ ವಚನವನ್ನು ಹೇಳ್ತೇನೆ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ. ಮೊದಲನೇ ಹೆಜ್ಜೆ ಕೇಳಬೇಕು. ನಮ್ಮಲ್ಲಿ ಯಾರಿಗೂ ಕೂಡ ನಾನು ಕೇಳಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಕೃಪೆಯಿಂದ ನಮ್ಮ ತೊಟ್ಟಿಲಿನಿಂದಲೇ ಕೇಳ್ತಾ ಇದ್ದೇವಲ್ಲವೇ? ಕೇಳಿದ ನಂತರ 2ನೇ ಹೆಜ್ಜೆ ಯಾವುದಂದ್ರೆ ಅದನ್ನು ನಂಬಬೇಕು. ನಾವೆಲ್ಲ ಯೇಸುವನ್ನೇ ನಂಬುವವರು. ಚರ್ಚಿಗೆ ಹೋಗ್ತೇನೆ ಹಾಗೆಲ್ಲ. ನಂಬುವುದಂದ್ರೆ ಏನು? ಯೋಹಾನು 1:12 ಹೇಳ್ತದೆ, ನಾವು ಆತನನ್ನು ಅಂಗೀಕರಿಸಬೇಕು. ಆವೇಶದಿಂದಲ್ಲ. ಆವೇಶದಿಂದ ಮಾಡಿದ ನಿರ್ಧಾರ ಹೆಚ್ಚು ಸಮಯ ಬರುವುದಿಲ್ಲ. ನಾವು ಅದನ್ನು ಆಲೋಚಿಸಿ ವಿವೇಚಿಸಿ, ನನಗೆ ಒಂದೇ ಒಂದು ಜೀವನ, ಇದನ್ನು ನನಗಾಗಿ ಇಟ್ಟುಕೊಳ್ಳಲಿಯೋ ಇಲ್ಲವಾದರೆ ಕ್ರಿಸ್ತನಿಗೆ ಅರ್ಪಿಸಲಿಯೋ? ನನ್ನ ಜೀವನವನ್ನು ನಾನೇ ನಡೆಸ್ತಾ ಇದ್ದೆ. ಈಗ ಕ್ರಿಸ್ತನನ್ನು ಅಂಗೀಕರಿಸಿ ಆತನು ಹೇಳಿದಾಗೆ ಮಾಡಲಿ. ಹೀಗೆ ವಿವೇಚಿಸಿ ಆಲೋಚಿಸಿ ಒನ್ಸ್ ಫಾರ್ ಆಲ್ ನಮ್ಮ ಜೀವನಕ್ಕೆ ಒಂದೇ ಸಾರಿಗೆ ಅನ್ವಯಿಸುವಂತಹ ಒಂದು ನಿರ್ಧಾರ ಆತನನ್ನು ನಂಬುವುದು ಅಥವಾ ಆತನನ್ನು ಅಂಗೀಕರಿಸುವುದು. ಇಂಗ್ಲಿಷ್ ಭಾಷಾಂತರದಲ್ಲಿ 3ನೇ ಹೆಜ್ಜೆ ಇದೆ, ಅದು ಟ್ರಸ್ಟೆಡ್, ಭರವಸವಿಟ್ಟಾಗ. ಯೋಹಾನ 3:36 ನಾವು ನೋಡ್ತೇವೆ, ಮಗನಿಗೆ ಒಳಗಾಗುವುದು ಎಂಬ ವಿಚಾರ. ಒಳಗಾಗದವನು ಆ ಜೀವವನ್ನು ಕಾಣುವುದೇ ಇಲ್ಲ. ಆ ರೀತಿ ನಾವು ನಂಬಿ ಆತನನ್ನು ಅಂಗೀಕರಿಸಿ ಆತನಿಗೆ ನಮ್ಮ ಜೀವಿತವನ್ನು ಅರ್ಪಿಸುವಾಗ, ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ಆಫ್ಟರ್ ಹ್ಯಾವಿಂಗ್ ರಿಸೀವ್ಡ್ ಹಿಮ್ ಆಸ್ ಅ ಪರ್ಸನಲ್ ಸೇವಿಯರ್, crowning him as the Lord of our lives, ಆತನನ್ನು ನಮ್ಮ ಜೀವನದ ಒಡೆಯನಾಗಿ ಅಂಗೀಕರಿಸುವಂಥದ್ದು, ಒಳಗಾಗುವಂಥದ್ದು. ಹೀಗೆ ಕೇಳಿ ನಂಬಿ ಭರವಸೆಯಿಂದ ಒಳಗಾದಾಗ ದೇವರು ತಾನೇ 4ನೇ ಹೆಜ್ಜೆಯನ್ನು ಇಡ್ತಾನೆ. ಅದಾವುದಂದ್ರೆ ಪವಿತ್ರಾತ್ಮನ ಮುದ್ರೆಯನ್ನು ಹಾಕುತ್ತಾನೆ. ಯಾವಾಗ? ಆ ಗಳಿಗೆಯಲ್ಲಿ ನಾವು ಆ 3 ಹೆಜ್ಜೆಯನ್ನು ಇಟ್ಟಾಗ ಆತನು ಆ ಕಾರ್ಯವನ್ನು ಮಾಡುತ್ತಾನೆ, ಆ ಮುದ್ರೆಯನ್ನು ಹಾಕುತ್ತಾನೆ. ಅದನ್ನೇ ಅಪೊಸ್ತಲರ ಕೃತ್ಯ 11:17 ಓದ್ತೇವೆ, ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಮಗೆ ಕೊಟ್ಟ ವರ. ಆಲೋಚಿಸಿರಿ, ಎಂತ ವರ ಇದು! ಪರಾತ್ಪರನಾದ ದೇವರ ಆತ್ಮನು ನನ್ನಂತ ಹೊಲಸು ಪಾಪಿಯ ಹೃದಯದಲ್ಲಿ ಬಂದು ನೆಲೆಸುವಂತಹದ್ದು, ಮುದ್ರೆ ಹಾಕುವುದು. ಹೋಲಿ ರೆವರೆನ್ಷಿಯಲ್ ಫಿಯರ್ನಿಂದ ಕೂಡಿದವರಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಆತ್ಮ ಎಂಬುದಾಗಿ ಹಗುರವಾಗಿ ಮಾತಾಡದೆ
ಪರಿಶುದ್ಧಾತ್ಮನ ವಿಚಾರವಾಗಿ ಗಂಭೀರವಾದ ಭಯದಿಂದ ಕೂಡಿದವರಾಗಿ ನಾವು ಜೀವಿಸಬೇಕು. ಮುದ್ರೆ ಹಾಕೋದಂದ್ರೇನು? ಮೊದಲನೇದಾಗಿ ಅದು ಒಂದು ಮುಗಿದ ಕಾರ್ಯ. ಒಬ್ಬನೊಂದು ಭೂಮಿಯನ್ನು ಕೊಂಡುಕೊಳ್ಳಬೇಕಾದ್ರೆ ಮಾರುವವನು ಕೊಂಡುಕೊಳ್ಳುವವನು ಒಂದು ಒಪ್ಪಂದಕ್ಕೆ ಬರ್ತಾರೆ. ಅದರ ಏರಿಯಾ ಇಷ್ಟು, ಅದಕ್ಕೆ ಇಷ್ಟು ಹಣ, ಎಲ್ಲವನ್ನು ಯಾವ ರೀತಿಯಲ್ಲಿ ಪೇಮೆಂಟ್ ಎಲ್ಲವನ್ನು ಮಾಡಿ ಒಂದು ದಾಖಲೆ ಪತ್ರದ ಸ್ಟ್ಯಾಂಪ್ ಪೇಪರ್ನಲ್ಲಿ ಬರೀತಾರೆ. ಬರೆದ ನಂತರ ಎರಡೂ ವ್ಯಕ್ತಿಗಳು, ಕೊಂಡುಕೊಳ್ಳುವವನು ಮಾರುವವನು, ತಮ್ಮ ವಿಟ್ನೆಸ್ಗಳೊಂದಿಗೆ, ಸಾಕ್ಷಿಗಳೊಂದಿಗೆ ಸಹಿ ಹಾಕ್ತಾರೆ. ಸಹಿ ಹಾಕಿದ ನಂತರ ಅದನ್ನೊಂದು ಲಕೋಟೆಯಲ್ಲಿ ಹಾಕಿ ಅಂಟಿಸಿ ಅದಕ್ಕೆ ಕರಗಿದ ಅರಗನ್ನು ಹಾಕಿ ಅದರ ಮೇಲೆ ಒಂದು ಮುದ್ರೆ ಹಾಕುತ್ತಾರೆ. ಆಮೇಲೆ ಅದಕ್ಕೆ ಏನು ಸೇರಿಸುವ ಹಾಗಿಲ್ಲ, ಅದರಿಂದ ಯಾವುದನ್ನು ತೆಗೆಯುವ ಹಾಗಿಲ್ಲ. ಒನ್ಸ್ ಫಾರ್ ಆಲ್ ಇಟ್ಸ್ ಎ ಫಿನಿಶ್ಡ್ ಟ್ರಾನ್ಸಾಕ್ಷನ್. ನಮಗೆ ದೇವರು ಕೊಡುವಂತ ಆತ್ಮನು ಅದು ಫಿನಿಶ್ಡ್ ಟ್ರಾನ್ಸಾಕ್ಷನ್, ಒಂದೇ ಸಾರಿಗೆ ಮುಗಿದ ಕಾರ್ಯ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಇಟ್ ಈಸ್ ಫಿನಿಶ್ಡ್. ಯೇಸು ಸ್ವಾಮಿ ಹೇಳಿದ್ದಾನೆ, ಮೈ ಡೆಟ್ ಇಸ್ ಪೇಯ್ಡ್ ಇನ್ ಫುಲ್, ಫುಲ್ ಸ್ಟಾಪ್. ಇನ್ನದರ ವಿಷಯ ಪ್ರಶ್ನೆ ಇಲ್ಲ. ಎರಡನೇದಾಗಿ ಅದೊಂದು ಮುಂಗಡ, ಅಡ್ವಾನ್ಸ್ ಪೇಮೆಂಟ್, ಒಂದು ಗ್ಯಾರಂಟಿ. ಅದೇ ವಚನ ಹೇಳ್ತದೆ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ನಾವು ಆಗ ಓದಿದೆವು, ದೇವರಾತ್ಮನು ನಮ್ಮ ಆತ್ಮದೊಂದಿಗೆ ನಾವು ಮಕ್ಕಳಾಗಿದ್ದೇವೆಂದು ಸಾಕ್ಷಿ ನುಡಿಯುತ್ತಾನೆ. ಅಪ್ಪ ತಂದೆ ಎಂದು ಕೂಗುವುದಕ್ಕೆ ನಮಗೊಂದು ಅಡ್ವಾನ್ಸ್ ಕೊಟ್ಟಾಗೆ. ಅಂದ್ರೆ ನಮ್ಮ ಫುಲ್ ವಿಷಯ ಇನ್ನೂ ನಮಗೆ ಸಿಕ್ಕಿಲ್ಲ. ಡಾಕ್ಯುಮೆಂಟ್ ಸೈನ್ ಆಯಿತು, ಆದರೆ ಇನ್ನೂ ಕೂಡ ಅದು ಇನ್ನೂ ಫುಲ್ ಪೊಸೆಷನ್ ಸಿಕ್ಕಲಿಲ್ಲ. ಅದು ಕರ್ತನು ಬರೋ ದಿನದಲ್ಲಿ ನಮ್ಮ ಹಕ್ಕು ಸ್ಥಾಪನೆ, ಕೋ ಆರ್ಸ್ ವಿತ್ ಕ್ರೈಸ್ಟ್, ಅದರ ಪರಿಪೂರ್ಣತೆಯನ್ನು ನಾವು ನೋಡುತ್ತೇವೆ. ಈಗ ನಮಗೆ ವಿಮೋಚನೆ ಆಗ್ತದೆ, ಅದಕ್ಕೆ ಸಾಕ್ಷಿ ಪರಿಶುದ್ಧಾತ್ಮನ ಮುದ್ರೆ ನಮ್ಮ ಹೃದಯದಲ್ಲಿರುವುದು. ಅದಕ್ಕಾಗಿ ಸಂಚಕಾರ. ಅದಕ್ಕಾಗಿ ನಾನು ಅನೇಕ ವೇಳೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಾವು ಹೋಗಿ, ಉದಾಹರಣೆಗಾಗಿ ಹೇಳೋಣ, ನಮಗೊಂದು ಮನೆಗೆ ಫ್ರಿಡ್ಜ್ ತಗೊಳ್ಬೇಕು. ಶಾಪಿಗೆ ಹೋಗ್ತೇವೆ, ಬೇರೆ ಬೇರೆ ಎಲ್ಲವನ್ನು ನೋಡ್ತೇವೆ. ಆಗ ಒಂದನ್ನು ಚೂಸ್ ಮಾಡ್ತೇವೆ. ಎಲ್ಲ ಮಾತನಾಡಿದ ನಂತರ ಅದು ನಮಗೆ ನಿರ್ಧಾರವಾಗ್ತದೆ. ಆ ಸೇಲ್ಸ್ಮನ್ ಬಿಡೋದಿಲ್ಲ. ನಾವು ಹೇಳ್ತೇವೆ, ನೋಡ್ಲಿಕ್ಕೆ ಬಂದದಷ್ಟೇ, ನಾನೀಗ ಅಷ್ಟು ಹಣ ತರಲಿಲ್ಲ. ಚಿಂತೆ ಇಲ್ಲ, ನೀವೇನಾದ್ರೂ ಅಡ್ವಾನ್ಸ್ ಕೊಡಿ, ಆಮೇಲೆ ಬಂದು ತಕೊಂಡು ಹೋಗುವ ಫುಲ್ ಪೇಮೆಂಟ್ ಕೊಡಿ. ಸರಿ, ಒಪ್ಪಿಕೊಳ್ತಾರೆ. ಆ ಮನುಷ್ಯನಿಗೆ ಒಂದು ಅಡ್ವಾನ್ಸ್ ಕೊಡ್ತಾರೆ, ಅರ್ಧ ಕ್ರಯ ಕೊಡ್ತಾರೆ. ಅವನದೊಂದು ರಿಸೀಟ್ ಮಾಡ್ತಾನೆ. ರಿಸೀಟಿನ ಒಂದು ಕಾಪಿಯನ್ನು ನಮಗೆ ಕೊಡ್ತಾನೆ, ಇನ್ನೊಂದು ಕಾಪಿಯನ್ನು ಆ ಫ್ರಿಜ್ಜಿಗೆ ಅಂಟಿಸಿಡ್ತಾನೆ. ಅಂದ್ರೆ ಏನರ್ಥ? ಇದು ಪರ್ಚೇಸ್ಡ್ ಪ್ರಾಪರ್ಟಿ ಆಫ್ ಸೋ ಅಂಡ್ ಸೋ, ಇದು ಇಂಥವರು ಕ್ರಯಕ್ಕೆ ಕೊಳ್ಳಲ್ಪಟ್ಟಂತ ವಸ್ತು, ಅಂದರೆ ಅದನ್ನು ಯಾರೂ ತಿರುಗಿ ಮುಟ್ಟಿ ತಕೊಳ್ಳುವಂತಿಲ್ಲ. ನಂದೇ ಒಂದು ಆಲೋಚನೆ, ಆ ತಕೊಂಡಂತ ಮನುಷ್ಯನು ಸಂಜೆ ಹೊತ್ತಾಗಿದೆ, ಫ್ರಿಜ್ಜಿನ ಎದುರಿನಲ್ಲಿ ನಿಂತು ಅದರ ಮಹಿಮೆಯನ್ನು ನೋಡ್ತಾ ಹೇಳ್ತಾನೆ, ನೋಡು, ನೀನೀಗ ನನ್ನ ಸೊತ್ತು, ನಿನಗೆ ಕ್ರಯ ಕೊಟ್ಟು ತಕೊಂಡಿದ್ದೇನೆ, ಆದರೆ ಈಗ ನಾನು ಹೊರಟು ಹೋಗ್ತಾ ಇದ್ದೇನೆ. ಮನೆಗೆ ಹೋಗಿ ನಿನಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡ್ತೇನೆ. ಒಂದು ಸ್ಟ್ಯಾಂಡ್, ಒಂದು ಎಲೆಕ್ಟ್ರಿಕ್ ಪ್ಲಗ್ ಬರುವಂತೆ ವೈರಿಂಗ್ ಮಾಡ್ತೇನೆ, ಎಲ್ಲವನ್ನು ಸಿದ್ಧ ಮಾಡ್ತೇನೆ. ಸಿದ್ಧ ಮಾಡಿದ ನಂತರ ನಾನು ತಿರುಗಿ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರೋ ಸ್ಥಳದಲ್ಲಿಯೇ ನೀನಿರಬೇಕು. ಯಾವುದಾದೊಂದು ವಚನ ನೆನಪು ಬರ್ತದ? ಯೇಸು ಸ್ವಾಮಿ ಹೇಳಿದ್ದು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಅದನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ. ಸಿದ್ಧ ಮಾಡಿದ ಮೇಲೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ನಾನಿರುವಲ್ಲಿಯೇ ನೀನಿರಬೇಕು. ಸರಿ, ನಾವು ಹೋಗ್ತಾನೆ. ಈ ಫ್ರಿಡ್ಜ್ ಕಾಯ್ತಾ ಇದೆ, ಇನ್ನೂ ಎಲ್ಲಿದೆ? ಅದು ಅಂಗಡಿಯಲ್ಲೇ ಇದೆ. ಬರುತ್ತಾರೆ, ಕತ್ತಲೆ ಆಗ್ತಾ ಬಂತು, ಸಂಶಯ ಬರ್ತದೆ, ಆತನ ಬರೋಣ ಅದು ಸತ್ಯವಾ? ಎಲ್ಲೋ ಮುಂಚಿದ್ದಾಗೆ ನಡೀತದೆ, ಏನು ಕಾರಣದ, ಎಲ್ಲಿದೆ ಸೂಚನೆ? ಕತ್ತಲಾಯ್ತು, ಆತನು ಒಂದೊಂದೇ ಬಾಗಿಲನ್ನು ಮುಚ್ಚುತ್ತಾನೆ. ಕೊನೆಗೆ
ಶಾಪ್ಕೀಪರ್ ಬೀಗ ಹಾಕಿ ಹೋಗಿಬಿಡ್ತಾನೆ. ಕತ್ತಲಲ್ಲಿ ಅದು ನಿಂತು ಆತನ ಬರೋಣದ ಮಾತು ಏನಾಯಿತು, ಇದೆಲ್ಲ ನಿಜವ, ಇಷ್ಟು ಕಾದು ಇನ್ನೂ ಬರಲಿಲ್ಲಲ್ಲ ಅನ್ನೋ ನಂಬಿಕೆ ಎಲ್ಲ ಬಿದ್ದು ಹೋಗುವಂತ ಸ್ಥಿತಿ ಬರ್ತದೆ. ಆಗ ಪಕ್ಕನೆ ಆತನಿಗೆ ಕಾಣುತ್ತೆ, ತನಗೆ ಅಂಟಿಸಲ್ಪಟ್ಟ ಅಂತ ಒಂದು ರಿಸೀಟ್, ಪರ್ಚೇಸ್ಡ್ ಪ್ರಾಪರ್ಟಿ ಆಫ್ ಸೋ ಅಂಡ್ ಸೋ, ಅಡ್ವಾನ್ಸ್ ಪೇಯ್ಡ್. ಆಗ ಅದಕ್ಕೆ ಧೈರ್ಯ ಬರ್ತದೆ, ನಾನು ನನ್ನ ಯಜಮಾನ ಬರ್ತಾನೆ, ಆತನ ಕರಕೊಂಡು ಹೋಗ್ತಾನೆ. ಇದನ್ನು ಸಂಚಕಾರ ಎಂದು ನಾವೇ ಕರೀತೇವೆ. ನಮಗೆ ಆ ಮುದ್ರೆ ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದು ನೆಲೆಸಿದಂತ ಆತನು ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹಿಡಿಯುವಾಗ ನಮಗೊಂದು ಭರವಸ. ಎಷ್ಟೇ ತಡವಾಗಲಿ ಆತನ ಬರೋಣ ವಿಷಯ ಏನಾಯಿತು ಸಂಶಯ ಬರ್ತದೆ, ಆದರೆ ದೃಢವಾಗಿ ದೇವರಾತ್ಮನು ನಮಗೆ ಸಾಕ್ಷಿ ಕೊಡ್ತಾನೆ. ಹೀಗೆ ಮುಗಿದಂತ ಕಾರ್ಯ ಒಂದು ಮುಂಗಡ. ಮೂರನೇದಾಗಿ ಒಂದು ಒಡೆತನದ ಗುರುತು, ಪರ್ಚೇಸ್ಡ್ ಪ್ರಾಪರ್ಟಿ ಆಫ್ ಸೋ ಅಂಡ್ ಸೋ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. 2 ತಿಮೋಥಿ 2:19 ಓದ್ತೇವೆ, ತನ್ನವರು ಯಾರೆಂದು ದೇವರು ತಿಳಿದಿದ್ದಾನೆ, ಕರ್ತನು ತಿಳಿದಿದ್ದಾನೆ. ಪರದೇಶಗಳಲ್ಲಿ ಅನೇಕ ರ್ಯಾಂಚಸ್ ಇರ್ತದೆ. ಬಟ್ಟ ಬಯಲಾದ ಸ್ಥಳದಲ್ಲಿ ಜಾನುವಾರುಗಳು ಮೇಲಿಕ್ಕೆ ಸ್ಥಳ ಇದೆ, ಆದರೆ ಅವುಗಳಿಗೆಲ್ಲ ಕೂಡ ಅಲ್ಲಲ್ಲಿ ಒಂದು ಕಡೆ ಅವುಗಳು ಮಲಗುವಂತಹ ಸ್ಥಳ ಇರ್ತದೆ, ಫಾರ್ಮ್. ಬೆಳಗಾದ ಮೇಲೆ ಅದನ್ನು ಬಾಗಿಲು ತೆರೆದು ಬಿಡ್ತಾರೆ. 4-5 ಎಷ್ಟೋ ಅಂತ ಫಾರ್ಮ್ಗಳಿಂದ 100 ಹಸುಗಳು ಬಂದು ಒಟ್ಟಿಗೆ ಮೇಯ್ತದೆ. ಸಂಜೆ ಆಗೋ ತಿರುಗಿ ತಮ್ಮ ಸ್ಥಳಕ್ಕೆ ಅದು ಹೋಗಿ ಸೇರ್ತದೆ. ಆದರೆ ಒಂದು ವೇಳೆ ತಪ್ಪಿ ಹೋಗಿ ಇನ್ನೊಂದು ಸ್ಥಳಕ್ಕೆ ಇನ್ನೊಬ್ಬನ ಆ ಹಟ್ಟಿಗೆ ಸೇರಿದರೆ ಇದು ನನ್ನದು ಅಂತ ಹೇಳಿ ಜಗಳ ಶುರುವಾಗ್ತದೆ. ನನ್ನದು ಎಂಬುದಕ್ಕೆ ಪ್ರೂಫ್ ಎಲ್ಲಿದೆ? ಎಲ್ಲ ಒಂದೇ ಬಣ್ಣ, ಒಂದೇ ಸೈಜ್, ಒಂದೇ ರೀತಿಯಲ್ಲಿ ಕಾಣ್ತದೆ. ಇದು ನನ್ನದು, ಇದು ನಿನ್ನದು ಎಂದು ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ತರದ ಆಕಾರವನ್ನು ಆಯ್ದುಕೊಂಡು ಕಬ್ಬಿಣದಿಂದ ರಚಿಸಿ ಅದನ್ನು ಕೆಂಪಾಗಿ ಕಾಯಿಸಿ, ಕೆಂಪು ಏರಿದ ನಂತರ ಒಂದೊಂದೇ ಹಸುವನ್ನು ತಮ್ಮ ಎದುರನ್ನು ದಾಟಿ ಹೋಗೋದಕ್ಕೆ ಬಿಡುತ್ತಾರೆ. ದಾಟಿ ಹೋಗುವಾಗ ಆ ಕಾದ ಕಬ್ಬಿಣದಿಂದ ಅದರ ಮೈಗೆ ಅದನ್ನು ಮುದ್ರೆ ಇಡುತ್ತಾರೆ, ಒತ್ತುತ್ತಾರೆ. ಆ ಭಾಗ ಸುಟ್ಟು ಹೋಗ್ತದೆ. ಅಲ್ಲಿ ಆ ಕೂದಲು ಸುಟ್ಟು ಹೋಯಿತು, ಚರ್ಮ ಸುಟ್ಟು ಹೋಯಿತು. ಆ ನಂತರ ಅದೆಲ್ಲ ಗುಣವಾದ ನಂತರ, ಸುಟ್ಟ ಗಾಯ ಗುಣವಾದ ನಂತರ ಆ ಸ್ಥಳದಲ್ಲಿ ಕೂದಲು ತಿರುಗಿ ಬೆಳೆಯುವುದಿಲ್ಲ. ಆ ಗುರುತು, ಆ ಮುದ್ರೆ ಸ್ಪಷ್ಟವಾಗಿ ಕಾಣುತ್ತದೆ. ಉರುಟಾಗಿರುವುದು ನನ್ನದು, ಇಲ್ಲವೇ ಚೌಕಟ್ಟಾಗಿರುವಂಥದ್ದು ನನ್ನದು, ಸ್ಟಾರ್ನಾಗಿರುವಂಥದ್ದು ನನ್ನದು. ಹೀಗೆ ಯಾರು ತನ್ನವರು ಯಾರು ಎಂಬುದಾಗಿ ಗುರುತು ಮಾಡೋದಕ್ಕೆ ಸಾಧ್ಯವಿದೆ. ಹೀಗೆ ಈ ಮುದ್ರೆಯು ನಮ್ಮ ಒಡೆತನದ ಗುರುತು. ಅದು ಯಾವಾಗ ನಡೀತದೆ? ನಾವು ಕ್ರಿಸ್ತನನ್ನು ನಂಬಿ ನಮ್ಮ ಹೃದಯದೊಳಗೆ ಆತನನ್ನು ಸ್ವೀಕರಿಸಿದಾಗ, ಪುನರ್ಜನ್ಮದ ಗಳಿಗೆಯಲ್ಲಿ ಒಂದೇ ಬಾರಿಗೆ ನಡೆಯುವಂತ ಒಂದು ಘಟನೆ. ಒಮ್ಮೆ ಮುದ್ರಿಸಿದ ನಂತರ ಅದನ್ನು ಅಳಿಸಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಒಬ್ರು ಹೇಳಿದ್ರು, ದೇವರಾತ್ಮನು ನಮ್ಮಲ್ಲಿ ಬಂದು ನೆಲೆಸ್ತಾನೆ, ನಾವೇನಾದ್ರೂ ಪಾಪ ಮಾಡಿದ್ರೆ ಆತನು ನಮ್ಮನ್ನು ಬಿಟ್ಟು ದೂರ ಹೋಗಿ ಬಿಡ್ತಾನೆ ಎಂಬುದಾಗಿ. ದೇವರ ವಾಕ್ಯ ಆ ರೀತಿ ಸಾರುವುದಿಲ್ಲ. ನಾವು ಆ ರೀತಿ ಪಾಪದಲ್ಲಿ ಅಥವಾ ಅವಿಧೇಯತೆಯಲ್ಲಿ ಹೋದಾಗ ಆತನಿಗೆ ದುಃಖವಾಗ್ತದೆ. ಪರಿಶುದ್ಧಾತ್ಮನನ್ನು ದುಃಖಿಸಬೇಡ್ರಿ, ಗ್ರೀವ್ ನಾಟ್ ದಿ ಹೋಲಿ ಸ್ಪಿರಿಟ್ ಎಂದು ದೇವರ ವಾಕ್ಯ ಹೇಳುತ್ತದೆ. ಇನ್ನೂ ಅದರಲ್ಲೇ ಮುಂದೆ ಹೋದ್ರೆ ದೇವರಾತ್ಮನ ಸ್ವರವು ಕಡಿಮೆ ಆಗುತ್ತಾ ಆತನು ನಂದಿ ಹೋಗುವಂತೆ ಆಗ್ತದೆ. ಆದರೆ ಅತಿ ಗಂಭೀರವಾದ ವಿಷಯ, ನಮ್ಮ ಹೃದಯನ ಅಲುಗಾಡಿಸುವ ವಿಷಯ, ಆತನು ನಮ್ಮ ಅಂತರದಲ್ಲಿದ್ದು ಕೊರಗಬಹುದು, ದುಃಖಿಸಬಹುದು, ತನ್ನ ಸ್ವರಕ್ಕೆ ಬೆಲೆ ಕೊಡದ ಹಾಗೆ ನಾವು ವರ್ತಿಸಬಹುದು. ಆದರೂ ಆತನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆತನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಎಬ್ರಿಯ 13:5, ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಒಮ್ಮೆ ಮುದ್ರೆ ಹಾಕಿದ ನಂತರ ನಾವು ತಿರುಗಿ, ಆತನು ಹೋಗಿದ್ದಾನೆ, ತಿರುಗಿ ಆತ್ಮನನ್ನು ಸ್ವೀಕರಿಸಬೇಕಾಗಿಲ್ಲ. ಆತನು ಅಲ್ಲೇ ಇದ್ದು ದುಃಖಿಸುತ್ತಾ ಕೊರಗುತ್ತಾ ಪರಿಶುದ್ಧಾತ್ಮನಿಗೆ ನಾವು
ದುಃಖ ಕೊಡುವವರಾಗಿ ಇರ್ತೇವೆ. ಇದು ನಡೆದಿಲ್ಲ. ಚೆನ್ನಾಗಿ ಗ್ರಹಿಸಿಕೊಳ್ಳೋಣ. ಒಮ್ಮೆ ಮುದ್ರೆ ಹಾಕಿದ ನಂತರ ಎಂದಿಗೂ ಅದು ಅಳಿಸಿ ಹೋಗುವುದಿಲ್ಲ. ತಿರುಗಿ ಮುದ್ರೆ ಹಾಕಬೇಕಾದ ಅಗತ್ಯತೆ ಇರುವುದಿಲ್ಲ. ದೇವರ ವಾಕ್ಯ ಎಚ್ಚರಿಕೆ ಕೊಡುತ್ತದೆ. ರೋಮಾಯ 8:1 ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ದೇವರ ಆತ್ಮನು ನಮ್ಮಲ್ಲಿ ಇಲ್ಲದಿದ್ದರೆ ವಿ ಡು ನಾಟ್ ಬಿಲಾಂಗ್ ಟು ಕ್ರೈಸ್ಟ್. ಕ್ರೈಸ್ತ ಹೆಸರಿರ್ಬೋದು, ಕ್ರೈಸ್ತ ಸಭೆಗೆ ಹೋಗ್ಬೋದು, ನಲ್ಲಿ EGF ನಲ್ಲಿ ಇರ್ಬೋದು, ಆಕ್ಟಿವ್ ಪಾರ್ಟ್ ತಗೊಳ್ಬೋದು. ಆದ್ರೆ ಇಫ್ ಯು ಡೋಂಟ್ ಹ್ಯಾವ್ ದಿ ಹೋಲಿ ಸ್ಪಿರಿಟ್ ಇನ್ ಯು, ಅಬೈಡಿಂಗ್ ಇನ್ ಯು, ಯು ಆರ್ ನನ್ ಆಫ್ ಹಿಸ್. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳೋಣ. ಹೀಗೆ ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಮುದ್ರೆ, ಅವೆರಡೂ ಕೂಡ ಒಂದೊಂದು ಘಟನೆ, ನಮ್ಮ ರಕ್ಷಣಾನುಭವದ ದಿವಸದಲ್ಲಿ ನಡೆಯುವ ಘಟನೆ. ಮೂರನೇದಾಗಿ ಪವಿತ್ರಾತ್ಮ ಭರಿತರಾಗುವುದು, ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು, ಫಿಲ್ಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್. ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ದೇವರ ವಾಕ್ಯ ಹೇಳುತ್ತದೆ, ಇದು ನಮಗೆ ಕೊಡಲ್ಪಟ್ಟಂತ ಒಂದು ಅಪ್ಪಣೆ, ಸ್ಪಷ್ಟವಾದ ಅಪ್ಪಣೆ. ಪವಿತ್ರಾತ್ಮ ಭರಿತರಾಗಿರ್ರಿ. ಈ ಫಿಲ್ಲಿಂಗ್ ಅಥವಾ ಭರಿತರಾಗುವುದು ಎಂಬುದಾಗಿ ಹೇಳುವಾಗ ನಮಗೆ ಬರುವಂತ ಚಿತ್ರ ಯಾವುದಂದ್ರೆ, ಒಂದು ದೊಡ್ಡದಾದ ಖಾಲಿಯಾದ ಪಾತ್ರೆ, ಅದಕ್ಕೆ ಇವತ್ತು ಸ್ವಲ್ಪ ನೀರು ತುಂಬಿಸಿದೆವು, ನಾಳೆ ಇನ್ನೂ ಸ್ವಲ್ಪ ತುಂಬಿತು. ಹಾಗೆ ತುಂಬಿಸುತ್ತಾ ಆ ನೀರಿನ ದ್ರವದ ಮಟ್ಟ ನೀರಿನ ಮಟ್ಟ ಮೇಲಕ್ಕೆ ಬರುತ್ತದೆ. ಕೊನೆಗೆ ಅದು ತುಂಬಿ, ಖಾಲಿಯಾದ ಪಾತ್ರೆ ತುಂಬಿ ಅದರ ಮಟ್ಟ ಹೆಚ್ಚಿ ತುಂಬಿ ತುಳುಕುವುದು. ಆಗ ನಾವು ಹೇಳಬಹುದು ವಿ ಆರ್ ಫಿಲ್ಡ್ ವಿತ್ ದಿ ಹೋಲಿ ಸ್ಪಿರಿಟ್ ಎಂಬಂತ ಚಿತ್ರ ನಮಗೆ ಬರ್ತದೆ. ಆದ್ರೆ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳೋಣ, ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯನ್ನು ಸ್ವಲ್ಪವಾಗಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಈಗ ನನ್ನನ್ನು ನೀವು ನಿಮ್ಮ ಮನೆಗೆ ಆಹ್ವಾನಿಸಿದರೆ ನಾನು ಸ್ವಲ್ಪವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. ನಾನು ಅಲ್ಲಿ ಇದ್ದೇನೆ, ಇಲ್ಲವಾದರೆ ಇಲ್ಲ. ಹಾಗೆ ಪರಿಶುದ್ಧಾತ್ಮ ನಮ್ಮ ಹೃದಯಕ್ಕೆ ಬರುವಾಗ ಸಂಪೂರ್ಣವಾಗಿದ್ದಾನೆ, ಇಲ್ಲವಾದ್ರೆ ಆತನು ಇಲ್ಲವೇ ಇಲ್ಲ. ಹಾಗಾಗಿ ಪರಿಶುದ್ಧಾತ್ಮ ನಮ್ಮ ಹೃದಯಕ್ಕೆ ಬರುವಂತಹದ್ದು ಒಂದು ಘಟನೆ, ನೆಲೆಸುವಂತಹದ್ದು ಒಂದು ಘಟನೆ, ಮುದ್ರೆ ಹೊಂದುವಂತಹದ್ದು ಘಟನೆ. ಆದರೆ ಪವಿತ್ರಾತ್ಮ ಭರಿತರಾಗುವಂತಹದ್ದು ನಡೆಯುತ್ತಾ ಹೋಗುವಂತ ಒಂದು ಕಾರ್ಯ. ಮುದ್ರೆ ಹೊಂದಿದ ನಂತರ ನಡೆಯುತ್ತಾ ಹೋಗುವ ಕಾರ್ಯ. ಇಟ್ ಇಸ್ ನಾಟ್ ಅನ್ ಇವೆಂಟ್ ಬಟ್ ಎ ರಿಪೀಟೆಡ್ ಆಕ್ಷನ್. ನಮ್ಮ ಜೀವಮಾನ ಕಾಲದೆಲ್ಲ ನಡೆಯುತ್ತಾ ಹೋಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲರ ಕೃತ್ಯ 2:4, 4:8, 31, 7ನೇ ಸಂಧಿ 55. ಹೀಗೆ ಕರ್ತನ ಶಿಷ್ಯರು ತಿರುಗಿ ದೇವರಾತ್ಮನಿಂದ ತುಂಬಿಸಲ್ಪಟ್ಟರು, ಪವಿತ್ರ ಆತ್ಮ ಭರಿತರಾದರು. ದೇ ಆರ್ ಫಿಲ್ಡ್ ವಿತ್ ದಿ ಹೋಲಿ ಸ್ಪಿರಿಟ್. ಹಾಗಾದ್ರೆ ಇದರ ಅರ್ಥವೇನು? ದೇವರಾತ್ಮನ ನಾವು ಹೆಚ್ಚೆಚ್ಚು ಪಡೆಯುತ್ತಾ ಹೋಗುವುದೋ? ಇಲ್ಲ. ಯಾಕಂದ್ರೆ ಆ ಮುದ್ರೆ ಆದಾಗ ನಾವು ಸಂಪೂರ್ಣವಾಗಿ ವ್ಯಕ್ತಿಯಾಗಿರುವಂತ ಆ ದೇವರಾತ್ಮನು ನಮ್ಮ ಹೃದಯದೊಳಗೆ ಬಂದನು. ಆದರೆ ಆ ಕಾರ್ಯ ಮುಂದರಿಯುತ್ತಾ ಹೋಗಬೇಕು. ಇನ್ನು ನಾವು ಹೆಚ್ಚು ಪವಿತ್ರಾತ್ಮನ ಹೊಂದೋದಕ್ಕೆ ಸಾಧ್ಯವಿಲ್ಲ. ಅದರ ಬದಲಾಗಿ ಆತನು ನಮ್ಮ ಹೃದಯದಲ್ಲಿ ಹೆಚ್ಚು ಸ್ಥಳವನ್ನು ಪಡೆಯುವಂತಹದ್ದು, ಹೆಚ್ಚು ಸ್ಥಳದಲ್ಲಿ ತನ್ನ ಅಧಿಕಾರವನ್ನು ಉಪಯೋಗಿಸುವಂತಹದ್ದು, ನಮ್ಮ ಹೃದಯದ, ನಮ್ಮ ಜೀವನದ ಹೆಚ್ಚೆಚ್ಚು ಭಾಗಗಳನ್ನು ತನ್ನ ನಿಯಂತ್ರಣಕ್ಕೆ ಪಡೆಕೊಳ್ಳುವಂತಹದ್ದು. ಇದರ ಅರ್ಥ ಏನು? ನಾವು ದೇವರ ಮಕ್ಕಳಾದೆವು. ಯೇಸು ಸ್ವಾಮಿ ನಂಬಿದಾಗ ಪರಿಶುದ್ಧಾತ್ಮನ ಮೂಲಕ ನೂತನ ಸೃಷ್ಟಿಯಾದೆವು. ನಮಗೊಂದು ಹೊಸ ಸ್ವಭಾವ ಕೊಡಲ್ಪಟ್ಟಿತು. ಆ ಗಳಿಗೆಯಲ್ಲಿ ನಾವೆಲ್ಲರೂ ಪರಿಶುದ್ಧ ದೇವದೂತರ ಹಾಗೆ, ಪರಿಶುದ್ಧರ ಹಾಗೆ, ಕಳಂಕ ಸುಕ್ಕು ಮುಂತಾದುದೊಂದಿಲ್ಲ ಪರಿಶುದ್ಧ ಕನ್ಯೆ ಹಾಗೆ ಮಾರ್ಪಡಲಿಲ್ಲ. ಚೆನ್ನಾಗಿ ತಿಳಿದುಕೊಳ್ಳೋಣ. ನಾವು ಪವಿಶುದ್ಧರಾಗಿ ಪರಿಪೂರ್ಣರಾಗಲಿಲ್ಲ. ಹೊಸ ಸ್ವಭಾವ ಬಂದದೆ, ಆದರೆ ಹಳೆಯ ಸ್ವಭಾವವು ನೀಗಿಸಲ್ಪಟ್ಟಿಲ್ಲ, ಅದಲ್ಲೇ ಇರುತ್ತದೆ. ಅದನ್ನು ಶಿಲುಬೆಗೆ ಹಾಕಬೇಕೆಂದು ನಮಗೆ ಅಪ್ಪಣೆ ಇದೆ. ಹಾಕುತ್ತಾ ಹೋಗಬೇಕು.
ಕೋಪ ಬರುತ್ತದೆ, ಹಳೆ ಸ್ವಭಾವ. ಅದು ಉಕ್ಕಿ ಬರುವಾಗ ಕೂಡಲೇ ಅದನ್ನು ಶಿಲುಬೆಗೆ ಹಾಕಿ ಕರ್ತನಿಗೆ ಒಳಗಾಗಬೇಕು. ಹೀಗೆ ಪವಿತ್ರಾತ್ಮನಿಗೆ ಒಳಗಾಗುವಂತಹದ್ದು, ನಮ್ಮನ್ನು ಆತನಿಗೆ ಸಮರ್ಪಿಸುವಂತಹದ್ದು ಇದು ನಡೆಯುತ್ತಾ ಹೋಗಬೇಕು. ಆತನಿಗೆ ಆ ನಿಯಂತ್ರಣಕ್ಕೆ ಕೊಡುತ್ತಾ ಹೋಗಬೇಕು. ದೇವರ ಆತ್ಮನನ್ನು ನಾವು ಪಡೆದೆವು ಆ ದಿವಸದಲ್ಲಿ. ಆದರೆ ನಮ್ಮ ಹೃದಯದ ಎಲ್ಲಾ ಕೋಣೆಗಳು, ನಮ್ಮ ಜೀವನದ ಎಲ್ಲಾ ವಿಷಯಗಳು ಆತನಿಗೆ ಸರೆಂಡರ್ ಆಗಲಿಲ್ಲ. ಐ ಸರೆಂಡರ್ ಆಲ್ ಎಂಬುದಾಗಿ ರಾಗ ಹಾಡಬಹುದು. ಆದರೆ ಹ್ಯಾವ್ ಯು ಸರೆಂಡರ್ ರಿಯಲಿ ಸರೆಂಡರ್ಡ್ ಆಲ್ ಯುವರ್ ಏರಿಯಾಸ್ ಇನ್ ಯುವರ್ ಲೈಫ್? ಒಂದಿಷ್ಟು ಹಳೆಯ ಸ್ವಭಾವ ಬಿಟ್ಟು ಬಿಡೋದಕ್ಕೆ ಆಗುದಿಲ್ಲವಯ್ಯ ಎಂದು ಹೇಳುವಂತಹ ಚಟಗಳು, ಸಂಬಂಧಗಳು, ಆಶೆಗಳು, ಇಮ್ಯಾಜಿನೇಷನ್ಸ್, ಹಗೆತನ, ಕ್ಷಮೆ ಕೊಡದೇ ಇರುವಂತಹದ್ದು, ಅಲಕ್ಷ್ಯವಾಗಿ ಸಮಯವನ್ನು ವೇಸ್ಟ್ ಮಾಡುವಂತಹದ್ದು, ರೆಡೀಮಿಂಗ್ ದಿ ಟೈಮ್ ಇಲ್ಲ. ಹೀಗೆ ನಮ್ಮಲ್ಲಿ ಇನ್ನೂ ಹಳೆಯ ಸ್ವಭಾವಗಳು, ಬಂಧನಗಳು ಇರ್ತದೆ. ದೇವರು ಅದನ್ನು ಎಲ್ಲವನ್ನು ಒಂದೇ ದಿನ ಪ್ರಕಟ ಮಾಡುವುದಿಲ್ಲ. ಈ ದಿವಸ ದೇವರು ತನ್ನ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆ ನನಗೆ ಪ್ರಕಟ ಮಾಡಿದ್ರೆ ನನಗೆ ನಿಲ್ಲುವುದಕ್ಕೆ ಧೈರ್ಯವೇ ಇಲ್ಲ. ಆದರೆ ಅವುಗಳನ್ನು ಒಂದೊಂದಾಗಿ ದಿನ ಕಳೆದಂತೆ ನಮ್ಮ ಗಣನೆಗೆ ನಮಗೆ ಅದನ್ನು ತೋರಿಸಿಕೊಡುತ್ತಾನೆ. ಈ ರಿವೀಲ್ಸ್. ನಾವಿನ್ನೂ ಸರೆಂಡರ್ ಮಾಡದೆ ನಾವೇ ಒಡೆಯರಾಗಿ, ನನ್ನ ಪರ್ಸನಲ್, ನನ್ನದು, ಅದು ಯಾರಿಗೂ ಬೇಡ, ನಾನು ಮಾತ್ರ, ನನಗೆ ಮಾತ್ರ ಎಂಬುದಾಗಿ ಇಟ್ಟುಕೊಂಡಂತಹ ಸೀಕ್ರೆಟ್ಸ್, ಅದನ್ನು ಆತನು ತೋರಿಸಿಕೊಡ್ತಾನೆ. ಯಾವಾಗ? ವೆನ್ ವಿ ಟ್ಯಾರಿ, ಕಾದಿರುವಾಗ, ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಕಾದಿರುವಾಗ ನಮ್ಮಲ್ಲಿರುವ ದೋಷಗಳನ್ನು, ಇನ್ನೂ ಸರೆಂಡರ್ ಮಾಡದಿರುವಂತಹ ವಿಷಯಗಳನ್ನು ಆತನು ತೋರಿಸಿಕೊಡುತ್ತಾ ಹೋಗುತ್ತಾನೆ. ಒಬ್ಬ ವಿಶ್ವಾಸಿಗೆ ಒಂದು ಕನಸು ಬಿತ್ತಂತೆ. ಆ ಕನಸಿನಲ್ಲಿ ನೋಡುವಾಗ ಯೇಸು ಸ್ವಾಮಿ ತನ್ನ ಮನೆಗೆ ಬರುವುದು ಕಂಡಿತು. ಕೂಡಲೇ ಓಡಿ ಹೋಗಿ ತನ್ನ ಫ್ರಂಟ್ ರೂಮ್ ನಲ್ಲಿ ಇದ್ದಂತ ಎಲ್ಲ ಅಕ್ರಮಗಳನ್ನೆಲ್ಲ, ಬೇಡವಾದ ವಿಷಯಗಳನ್ನೆಲ್ಲ ತೆಗೆದು ಹಾಕಿ, ಬೇಡವಾದ ಮ್ಯಾಗಝಿನ್ಗಳು, ಕ್ಯಾಸೆಟ್ಗಳು ಅದೆಲ್ಲ ತೆಗೆದು ಹಾಕಿ ಶುದ್ಧ ಮಾಡಿ ಬಹಳ ಆದರದಿಂದ ಯೇಸುಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡನಂತೆ. ಯೇಸುಸ್ವಾಮಿ ಬಂದು ಕೂತು ಆತನ ಆತಿಥ್ಯವನ್ನು ಸ್ವೀಕರಿಸುವಾಗ ಆತನ ಮುಖದಲ್ಲಿ ಸಂತೋಷವಿಲ್ಲ. ಯಾಕೆ ಸ್ವಾಮಿ, ಏನಾಯ್ತು? ಯಾಕೆ? ನನಗೆ ಆ ಕೋಣೆ ಅಲ್ಲಿ ಹೋಗಬೇಕು. ಅವನಿಗೆ ಸ್ವಲ್ಪ ಹೆಸಿಟೇಷನ್ ಆಯ್ತು. ಆದರೆ ಯೇಸುಸ್ವಾಮಿ ಕೇಳಿದನ್ನೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಶುದ್ಧ ಮಾಡಿ ಬಾಗಿಲು ತೆರೆದ. ಯೇಸುಸ್ವಾಮಿ ಅಲ್ಲಿ ಹೋಗಿ ಆ ಕೋಣೆಯನ್ನು ಸೇರಿಕೊಂಡ. ಅಲ್ಲಿಯೂ ಕೂಡ ಮನಸ್ಸಿಗೆ ಬೇಸರ ಇದ್ದ ಹಾಗೆ ಕಾಣುತ್ತದೆ. ಯಾಕೆ ಸ್ವಾಮಿ? ಈಚೆ ಕಡೆ ಕೋಣೆ, ಅದು ನನಗೆ ಹೋಗಬೇಕು. ಆಗ ಹೇಳ್ತಾನೆ, ಇಲ್ಲ ಸ್ವಾಮಿ, ಅದು ನಂದು ಪ್ರೈವೇಟ್ ಕೋಣೆ, ಅಲ್ಲಿ ಸುಮಾರು ವಿಷಯ ನಿನಗೆ ಮೆಚ್ಚುಗೆ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಐದರ್ ಆಲ್ ಆರ್ ನಾಟ್ ಎಟ್ ಆಲ್. ಸಂಪೂರ್ಣವಾಗಿ ಅರ್ಪಣೆ, ಇಲ್ಲವಾದ್ರೆ ಅರ್ಪಣೆ ಇಲ್ಲ. ಬಹಳ ಸ್ಟ್ರಗಲ್ ಆಯಿತು. ಕೊನೆಗೆ ಬಾಗಿಲು ತೆರೆದ. ಯೇಸು ಸ್ವಾಮಿ ಹೋಗಿ ಅಲ್ಲಿ ಶುದ್ಧ ಮಾಡಿ ಬೇಡವಾದ ವಿಷಯಗಳನ್ನು ಹೊರಗಾಕಿ ಆ ಕೋಣೆಯಲ್ಲಿ ಕೂಡ ಆತನು ಆಕ್ರಮಿಸಿಕೊಂಡು ಸಾಧಿಸಿದ. ಆದರೂ ಮನಸ್ಸಿಗೆ ಸಮಾಧಾನವಿಲ್ಲಂತೆ. ಯಾಕೆ? ಈಚೆ ಇನ್ನೊಂದು ಕೋಣೆ ಇದೆ, ಅದು ಸ್ವಾಮಿ ಇದು ಮಾತ್ರ ಟೂ ಮಚ್ ಆಯ್ತು. ಅದು ನನ್ನ ವೆರಿ ಪರ್ಸನ್, ನನ್ನ ಹೆಂಡತಿಗೂ ಕೂಡ ಗೊತ್ತಿಲ್ಲ ಅದರಲ್ಲಿ ಏನೆಲ್ಲ ಇದೆ, ಏನೇನು ನಡೀತದೆ ಎಂಬುದಾಗಿ. ನನ್ನ ಇಮ್ಯಾಜಿನೇಷನ್ಗಳು, ನಾನು ಅತೀ ಪ್ರೀತಿ ಮಾಡುವಂತ ವಿಷಯ, ಅದಿಲ್ಲದಿದ್ರೆ ನನಗೆ ಜೀವನದಲ್ಲಿ ಬೇರೆ ಏನಿಲ್ಲ, ಅದೊಂದು ಮಾತ್ರ ಕೊಡ್ಲಿಕ್ಕೆ ಆಗುವುದಿಲ್ಲ. ಸ್ವಾಮಿ ಎದ್ದು ಐದರ್ ಆಲ್ ಆರ್ ನಾಟ್ ಎಟ್ ಆಲ್ ಹೊರಟು ಹೋಗ್ತಾನೆ. ಹೋಗದನ್ನು ನೋಡುವಾಗ ಕಾಲಿಗೆ ಬಿದ್ದು, ಇಲ್ಲ ಸ್ವಾಮಿ, ತಕೋ, ಇಡೀ ಮನೆಯ ಬೀಗದ ಕೈ ಗೊಂಚಲನೆ ನಿನ್ನೆ ಕೊಡ್ತೇನೆ. ಕಮ್ ವಾಟ್ ಮೇ, ಯು ಪೊಸೆಸ್, ಯು ರೂಲ್ ಇನ್ ಮೈ ಹೋಮ್. ಹಾಗೆ ಸ್ವಾಮಿ ಎಲ್ಲಾ ಕೋಣೆಗಳಿಗೆ ಹೋಗಿ ಅದನ್ನು ಹೊಲಸಾದನ್ನೆಲ್ಲ ಹೊರಗಾಕಿ ಶುದ್ಧೀಕರಿಸ್ತಾ ಹೋದ. ಇದು ತುಂಬಿಸುವಿಕೆಯ ಒಂದು ಅನುಭವ. ಹೆಚ್ಚೆಚ್ಚಾಗಿ ದೇವರ ಆತ್ಮನನ್ನು ಪಡೆಯುವುದಲ್ಲ, ಆತನು ನಮ್ಮ ಹೆಚ್ಚೆಚ್ಚಾಗಿ ನಮ್ಮ ಹೃದಯ, ನಮ್ಮ ಜೀವನವನ್ನು ಪಡೆಕೊಂಡು ಹೆಚ್ಚೆಚ್ಚಾಗಿ ಆತನ ಅಧಿಕಾರಕ್ಕೆ ಒಳಗಾಗುತ್ತಾ ಡೇ ಬೈ ಡೇ, ಒಮ್ಮೆಗೆ ಅಲ್ಲ, ನಡೆಯುತ್ತಾ ಹೋಗುವಂತ ಕಾರ್ಯ ಆಗುತ್ತಾ ಹೋಗುವಾಗ ಆತನಿಗೆ ಯಜಮಾನನಾಗಿ ಒಳಗಾಗುತ್ತಾ ಹೋಗುವಾಗ ಎಲ್ಲವನ್ನು ಆತನಿಗೆ ಸಮರ್ಪಿಸಿ ಶುದ್ಧೀಕರಣ ಮಾಡೋದಕ್ಕೆ ಬಿಟ್ಟುಕೊಟ್ಟಾಗ ಆತನು ಶುದ್ಧೀಕರಿಸಿ ಆ ಕೋಣೆಗಳನ್ನು ತುಂಬುವಾಗ
ಒಂದೊಂದೇ ಕೋಣೆಯು ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಡುವಂತಾಯ್ತು. ಫಿಲ್ಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್. ಒಂದೊಂದೇ ಕೋಣೆ ನಮ್ಮ ಜೀವನದ, ನಮ್ಮ ಹೃದಯದ ಕೋಣೆಗಳು. ಇದು ನಿನ್ನ ಜೀವಿತದಲ್ಲಿ ನಡೀತಾ ಇದೆಯಾ? ಇನ್ನೂ ಅನ್ಸರೆಂಡರ್ಡ್ ಡಿಸೈರ್ಸ್ ಇದೆಯಾ? ವೆರಿ ಪರ್ಸನಲ್, ವೆರಿ ಸೀಕ್ರೆಟ್. ಹೌ ಅಬೌಟ್ ಯುವರ್ ಇಮ್ಯಾಜಿನೇಷನ್ಸ್? ಯುವರ್ ಡಿಸೈರ್ಸ್ ಮೇ ನಾಟ್ ಬಿ ಸಿಂಪಲ್ ಬಟ್ ಸೆಲ್ಫ್ ವಿಲ್ಡ್. ನಿನ್ನ ಆಂಬಿಷನ್ಸ್, ಇರಬಾರದ ಸಂಗತಿಗಳು ನಿನ್ನ ಜೀವನದಲ್ಲಿ ಇದೆಯಾ? ಹ್ಯಾಬಿಟ್ಗಳಿದೆಯಾ? ಅಶುದ್ಧವಾದ ಸಂಬಂಧಗಳಿದೆಯಾ? ವ್ಯಕ್ತಿಗಳು, ಅತಿಯಾಗಿ ಪ್ರೀತಿ ಮಾಡುವ, ಮುದ್ದು ಮಾಡುವಂತ ವಸ್ತುಗಳು ಟಾಪ್ ಪ್ರಯಾರಿಟೀಸ್. ವಿಲ್ ಯು ಟ್ಯಾರಿ ಅಂಡ್ ವೇಟ್ ಇನ್ ಹಿಸ್ ಪ್ರೆಸೆನ್ಸ್? ಇಲ್ಲವಾದ್ರೆ ಆತನು ನಿನ್ನ ಹೃದಯದಲ್ಲಿ ಬಂದಿದ್ದಾನೆ, ಆತನಿಗೆ ಥ್ಯಾಂಕ್ಸ್ ಹೇಳಿದೆ, ಆದರೆ ಆತನನ್ನು ದುಃಖಪಡಿಸುತ್ತಾ ಇದ್ದಿ. ಇದನ್ನ ನೀವು ತಿಳ್ಕೊಳ್ಬೇಕು. ಆಗ ಆ ಶುದ್ಧೀಕರಣ ನಮ್ಮಲ್ಲಿ ಆಗುತ್ತಾ ಹೋಗುವಾಗ ಆತನು ಅಲ್ಲಿ ಅಧಿಕಾರ ನಡೆಸುತ್ತಾ ಹೋಗ್ತಾನೆ. ಹೀಗಾಗಿ ನಾವು ದಿನೇ ದಿನೇ ಪವಿತ್ರಾತ್ಮಾಧೀನ ಸ್ವಭಾವವುಳ್ಳವರಾಗ್ತೇವೆ. ಸ್ಪಿರಿಚುವಲ್ ಮ್ಯಾನ್. ದೇವರ ವಾಕ್ಯ ಬೋಧಿಸ್ತದೆ. ನನ್ನ ನೋಟ್ಸ್ನಲ್ಲಿ ಇದೀಗ ಸಮಯವಿಲ್ಲ. ವಿ ವರ್ ಜಸ್ಟ್ ಪ್ರಾಕೃತ ಮನುಷ್ಯರಾಗಿದ್ದೆವು. ಮನಸ್ಸಿಗೂ ದೇಹದ ಆಶೆಗಳಿಗೂ ಒಳಗಾಗಿ ನಿರ್ಧಾರ ಮಾಡುತ್ತಾ ಹೋದೆವು. ಗೈಡಿಂಗ್ ಫೋರ್ಸ್ ವಾಸ್ ದಿ ಡಿಸೈರ್ಸ್ ಆಫ್ ದಿ ಫ್ಲೆಶ್ ಅಂಡ್ ಇಂಟೆಂಟ್ಸ್ ಆಫ್ ಅವರ್ ಮೈಂಡ್, ಡಿಕ್ಟೇಟ್ಸ್ ಆಫ್ ಅವರ್ ಮೈಂಡ್. ಆದರೆ ಕ್ರಿಸ್ತನನ್ನು ಅಂಗೀಕರಿಸಿದಾಗ ನಾವು ಒಮ್ಮೆಗೆ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮಾಧೀನರಾಗಲಿಲ್ಲ. ನಾವು ಶರೀರಾಧೀನ ಸ್ವಭಾವದವರು, ಕಾರ್ನಲ್ ಮ್ಯಾನ್ ಆದೆವು. ಕೊರಿಂಥ ಸಭೆ ಇದಕ್ಕೆ ಉದಾಹರಣೆ. ಅವರಲ್ಲಿ ದೇವರಾತ್ಮನು ವಾಸಿಸ್ತಾ ಇದ್ದ, ದೇವರ ಮಂದಿರವಾಗಿದ್ದರು. ಆದರೆ ಅಲ್ಲಿ ಜಗಳಗಳು, ಪಾರ್ಟಿ ಸ್ಪಿರಿಟ್ ಇತ್ತು, ಅಸಹ್ಯವಾದಂಥ ವ್ಯಭಿಚಾರ ನಡೆಯುತ್ತಾ ಇತ್ತು, ಪವಿತ್ರ ಭೋಜನದಲ್ಲಿ ಅಕ್ರಮ ನಡೆಯುತ್ತಿತ್ತು. ಅಂತ ಭಯಂಕರ ಸ್ಥಿತಿ, ಹಳೆ ಸ್ವಭಾವ ಇನ್ನೂ ಇತ್ತು. ಅವರಿಗೆ ಪೌಲನು ಏನು ಪರಿಹಾರ ಕೊಡ್ತಾನೆ? ನೀವು ತಿರುಗಿ ಯೇಸುವಿನ ಅಂಗೀಕರಿಸಿ ತಿರುಗಿ ಪವಿತ್ರಾತ್ಮನ ಅಭಿಷೇಕವನ್ನು ಪಡೀರಿ ಎಂಬುದಾಗಿ ಹೇಳೋದಿಲ್ಲ. ಗಂಭೀರವಾಗಿ ಆತನು ಹೇಳ್ತಾನೆ, ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ವಾಸಿಸ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಿಮ್ಮ ದೇಹವು ಆತನ ಮಂದಿರವಾಗಿದೆ ಎಂದು ಗೊತ್ತಿಲ್ಲವೋ? ನಿಮ್ಮ ಆಂತರ್ಯವು ಆತನ ಗರ್ಭಗುಡಿಯಾಗಿದೆ ಎಂದು ಗೊತ್ತಿಲ್ಲವೋ ಎಂದು ಎಚ್ಚರಿಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ನಲ್ಲಿ ನಿನ್ನ ದೇವರ ಆತ್ಮನನ್ನು ಪಡೆದಿದ್ದಿ, ನಿನಗೆ ಸ್ತೋತ್ರ. ಆದರೆ ಇನ್ನೂ ಕಾರ್ನಲ್ ಆಗಿ ಹಳೇ ಸ್ವಭಾವ, ಅಮಾಲೇಕ್ಯರ ಕೂಗುಗಳು, ದನಗಳು, ಸ್ವರಗಳು ಕೇಳಿ ಬರ್ತಾ ಇದೆಯಾ? ಆಲೋಚಿಸಿ ಪರಿಶೋಧಿಸು. ದೇವರಾತ್ಮನ ವಿಷಯವಾಗಿ ಕಲಿತು ಎಕ್ಸ್ಪರ್ಟ್ ಆಗಬಹುದು, ಆದರೆ ನಿನ್ನ ಹೃದಯದಲ್ಲಿ ಆ ಫುಲ್ ಸರೆಂಡರ್ ಕಡೆ ಸಾಗುತ್ತಾ ಇದೆಯಾ? ಯಾರೊಬ್ಬನು ಕೂಡ ನಾನು ಈಗ ಸ್ಪಿರಿಚುವಲ್ ಮ್ಯಾನ್ ಆಗಿದ್ದೇನೆ, ಆ ಮಟ್ಟವನ್ನು ತಲುಪಿದ್ದೇನೆ ಎಂದು ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಾಗುವುದು ಕ್ರಿಸ್ತನು ಬಂದಾಗ. ಆ ಪರ್ಫೆಕ್ಷನ್, ನಾವು ಕ್ರಿಸ್ತನ ಹಾಗೆ ಆಗಬೇಕು. ದೇವಕುಮಾರನ ಸಾರೂಪ್ಯತೆಯನ್ನು ಪರ್ಫೆಕ್ಟ್ ಆಗಿ ಪಡೆಯುವೆವು. ಆದರೆ ಈಗ ದೇವರ ಕುಮಾರನ ಸಾರೂಪ್ಯತೆ ಕಡೆಗೆ ಬೆಳೆಯುತ್ತಾ ಬೆಳೆಯುತ್ತಾ ದಿನೇ ದಿನೇ ಸಾಗುತ್ತಾ ಇರಬೇಕು. ಅದು ದೇವರ ಉದ್ದೇಶ. ಟು ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದಿ ಲೈಕ್ನೆಸ್ ಆಫ್ ದ ಲಾರ್ಡ್ ಜೀಸಸ್. ನಮ್ಮ ಹಳೆ ಸ್ವಭಾವ ಕ್ರೂಜೆಗೆ ಹಾಕಲ್ಪಡುತ್ತಾ ಹೋಗಿ, ಸಾಯಿಸಲ್ಪಡುತ್ತಾ ಹೋಗಿ, ದೇವರಾತ್ಮ ಹೆಚ್ಚೆಚ್ಚು ಅಧಿಕಾರದಿಂದ ಜೀವಿಸುವಂತೆ ಆಗುವಾಗ ಕ್ರಿಸ್ತನೇ ನಮ್ಮಲ್ಲಿ ಜೀವಿಸಿದಂತೆ ಪವಿತ್ರಾತ್ಮನು ತನ್ನ ಫಲವನ್ನು ನಮ್ಮಲ್ಲಿ ಫಲಿಸುತ್ತಾ ಹೋಗುವಾಗ, ಆ ಫಲಗಳು ಯಾವುದು? ಅದನ್ನು ನೋಡಿದರೆ ಕ್ರಿಸ್ತನ ಗುಣಗಳು. ಕ್ರಿಸ್ತನ ಗುಣಗಳೆಂಬ ಫಲವನ್ನು ಆತನು ಪ್ರೊಡ್ಯೂಸ್ ಮಾಡ್ತಾನೆ. ನಾವು ಬೇರ್ ಮಾಡುವಾಗ ಕ್ರಿಸ್ತನ ಸಾರೂಪ್ಯ ಇತರರು ಕಾಣ್ತಾರೆ. ಕೀರ್ತನೆ 40:2 ನಾವು ನೋಡ್ತೇವೆ, ಆತನು ನನ್ನಲ್ಲಿ ಒಂದು ನೂತನ ಕೀರ್ತನೆ ಹುಟ್ಟಿಸಿದ್ದಾನೆ. He has put a new song in my mouth. ಅದು ಆತನ ಸ್ತೋತ್ರವೇ. ಅದನ್ನು ನೋಡಿದ ಅನೇಕರು ಕೀರ್ತನೆ ನೋಡ್ಲಿಕ್ಕೆ ಆಗ್ತದ? ಕೇಳ್ಬೋದು. ಈಗ ನಮ್ಮ ಸಹೋದರರು ಸಹೋದರಿ ಪ್ರೈಸ್ ಅಂಡ್ ವರ್ಷಿಪ್ ಲೀಡ್ ಮಾಡಿದ್ರು, ನಾವು ಕೇಳಿದೆವು, ಆದರೆ ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಇಲ್ಲಿ ದೇವರು ನಮ್ಮಲ್ಲಿ ಇರಿಸುವಂತಹ ನೂತನ ಕೀರ್ತನೆ ಕ್ರಿಸ್ತನ ಸ್ವಭಾವ ಎಂಬುದಂತೂ, ಕ್ರಿಸ್ತನ ನೇಚರ್, ಕ್ರಿಸ್ತನ ಲೈಕ್ನೆಸ್,
ಅದನ್ನು ಇತರರು ನೋಡುವಾಗ ಪರಿಣಾಮವೇನು? 3ನೇ ವಚನ ಓದ್ತೇವೆ, ಅನೇಕರು ಅದನ್ನು ನೋಡಿ ಭಯಭಕ್ತಿಯುಳ್ಳವರಾಗಿ ಆತನಲ್ಲಿ ನಂಬಿಕೆ ಇಡುವರು. ದೇ ವಿಲ್ ಫಿಯರ್ ದಿ ಲಾರ್ಡ್ ಅಂಡ್ ಪುಟ್ ದೇರ್ ಟ್ರಸ್ಟ್ ಇನ್ ಯು. ನಿನ್ನ ಜೀವಿತ ಹೀಗಾಗಬೇಕು. ಕ್ರಿಸ್ತನು ನಮ್ಮಲ್ಲಿ ಕಂಡು ಬರುವಾಗ ನನಗೆ ಪ್ರಸಂಗ ಮಾಡುವುದಕ್ಕೆ ವರ ಇಲ್ಲ, ಟೀಚ್ ಮಾಡಲಿಕ್ಕೆ ವರ ಇಲ್ಲ, ಪರ್ಸನಲ್ ವರ್ಕ್ ಮಾಡಲಿಕ್ಕೆ, ವಿಟ್ನೆಸ್ ಮಾಡಲಿಕ್ಕೆ ಧೈರ್ಯವಿಲ್ಲ, ಏನೇ ಹೇಳಬಹುದು. ಆದರೆ ಅವರ್ ಲೈಫ್ ವಿಲ್ ಬಿ ಅ ಟೆಸ್ಟಿಮನಿ. ವಾಕ್ ದಿ ಟಾಕ್. ಅನೇಕರು ಇದರ ರಿಯಾಲಿಟಿಯನ್ನು ಕಂಡು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಆಗ್ತದೆ. ಹಾಗಾದ್ರೆ ಈ ತುಂಬಿಸುವಿಕೆ, ಫೀಲಿಂಗ್ ಆಫ್ ದಿ ಸ್ಪಿರಿಟ್ ನನ್ನಲ್ಲಿ ನಡೀತಾ ಇದೆಯಾ? ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯದೊಂದಿಗೆ ಕಾದಿರುತ್ತಾ ಇರುವಂಥ ಒಂದು ಡಿಸಿಪ್ಲಿನ್ ಟೈಮ್ ಮತ್ತು ಸ್ಪೆಷಲ್ ಟೈಮ್ಸ್ ಇವುಗಳನ್ನು ಇಟ್ಟುಕೊಂಡಿದ್ಯೋ, ಇಲ್ಲವೇ ಅನುಕೂಲ ತಕ್ಕಂತೆ ಏನೋ ಒಂದಿಷ್ಟು ಡೈಲಿ ರೀಡಿಂಗ್ ಓದಿಬಿಟ್ಟು ಸ್ತೋತ್ರ ಹೇಳಿ ಓಡಿಬಿಡ್ತೀಯ? IT ವರ್ಕರ್ಸ್ಗೆ ಸಮಯವಿಲ್ಲ. ನಾನು ನನ್ನ ಬೈಬಲ್ ಸ್ಕೂಲ್ನಲ್ಲಿ ಹೇಳಿದ್ದೆ, ಸಮಯ ಮನಸ್ಸುಂಟು ಸರ್, ಮನಸ್ಸಿದೆ, ಐ ವಾಂಟ್ ಟು, ಬಟ್ ಐ ಡೋಂಟ್ ಹ್ಯಾವ್ ಟೈಮ್, ಐ ಡೋಂಟ್ ಗೆಟ್ ಟೈಮ್. ಆಗ ಅವರು ಹೇಳಿದ ಮಾತು, ಡಾಕ್ಟರ್ ಸ್ಟ್ಯಾರೆಟ್ ಹೇಳಿದ ಮಾತು, USA ಪಯನೀರ್ ಅವರು ಹೇಳಿದ ಒಂದು ಮಾತು ನನ್ನ ಮುಖ ನೋಡಿ ದೊಡ್ಡ ಕಣ್ಣು ಮಾಡಿ ಸ್ಪಷ್ಟವಾಗಿ ಹೇಳಿದರು, ಯು ವಿಲ್ ನಾಟ್ ಗೆಟ್ ಟೈಮ್ ಬಟ್ ಯು ಹ್ಯಾವ್ ಟು ಮೇಕ್ ಟೈಮ್. ನಿನಗೆ ಸಮಯ ಸಿಗುವುದಿಲ್ಲ, ಆದರೆ ನೀನು ಸಮಯ ಮಾಡಿಕೊಳ್ಳಬೇಕು. ಡಿಸಿಪ್ಲಿನ್. ಕೋಟಗಿರಿಯಲ್ಲಿ ಭಾರಿ ಚಳಿ, ಹೇಳಲಿಕ್ಕೆ ಆಗುದಿಲ್ಲ. ಅವ್ರು ಹೇಳಿದ್ರು, ನಾಳೆ ಬೆಳಿಗ್ಗೆ 5 ಗಂಟೆ ನಾನು ಟ್ರಂಪೆಟ್ ಊದುವಾಗ ನಿನ್ನ ಕಂಬಳಿ, ಕ್ವಿಲ್ಟ್ ಅದೇನಿದು ತೆಗೆದು ಬಿಸಾಡು, ದೇವರಿಗೆ ಸ್ತೋತ್ರ ಹೇಳು, ಆಗೇನಾಗ್ತದೆ ಮತ್ತೆ ನೋಡು ಎಂಬುದಾಗಿ ನಾವು ಮಾಡಿದೆವು. ಬೆಳಿಗ್ಗೆ ಹೇಳುವಂತ ಒಂದು ಅಭ್ಯಾಸ ನಮ್ಮಲ್ಲಿ ಬಂತು. ಹೇಗಿದ್ದರೂ ನಮ್ಮ ಜೀವಿತದಲ್ಲಿ ತುಂಬಿಸುವಿಕೆ, ಫಿಲ್ಲಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್, ಅದೊಂದು ನಡೆಯುತ್ತಾ ಹೋಗುವ ಕಾರ್ಯ. ಇದನ್ನು ಮಾಡುತ್ತಾ ಕ್ರಿಸ್ತನ ಸಾರೂಪ್ಯತೆ ಕಡೆಗೆ, ನಮ್ಮ ಹೆಗ್ಗಳಿಕೆಗಾಗಿ ಅಲ್ಲ, ಶೋ ಮಾಡಲಿಕ್ಕಾಗಿ ಅಲ್ಲ, ಕ್ವಾಯಟ್ ಆಗಿ ಕ್ರಿಸ್ತನ ಸ್ವರೂಪ ನಮ್ಮಲ್ಲಿ ಕಂಡು ಬರುವಂತಾಗಬೇಕು. ಕೊನೆಯದಾಗಿ ಇನ್ನೊಂದು ಟರ್ಮ್ ನಾವು ಉಪಯೋಗಿಸ್ತೇವೆ, ಅನಾಯಿಂಟಿಂಗ್ ಅಥವಾ ಅನಾಯಿಂಟಿಂಗ್ ಆಫ್ ದಿ ಹೋಲಿ ಸ್ಪಿರಿಟ್ ಅಥವಾ ಪವಿತ್ರಾತ್ಮನ ಅಭಿಷೇಕ. ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತಿದ್ದೆವು, ಅಭಿಷೇಕ ಮಾಡಿದಂಥ ವಸ್ತುವಾಗಲಿ, ಅಭಿಷೇಕ ಮಾಡಿದ ವ್ಯಕ್ತಿಯಾಗಲಿ, ಅನಾಯಿಂಟೆಡ್, ಅವರು ಪ್ರತ್ಯೇಕ ಉಪಯೋಗಕ್ಕಾಗಿ ಪ್ರತ್ಯೇಕಿಸಲ್ಪಡುತ್ತಿದ್ದರು. ಹಾಗೆ ನಮ್ಮನ್ನು ಕೂಡ ಕ್ರಿಸ್ತನು ನಾವು ಕೊಂಡುಕೊಂಡು ನಮ್ಮನ್ನು ಕಳಿಸಿಕೊಡ್ತಾನೆ, ಅನಾಯಿಂಟ್ ಮಾಡಿ ಬೇರೆ ಬೇರೆ ಕಾರ್ಯಗಳಿಗಾಗಿ ಕಳಿಸಿಕೊಡ್ತಾನೆ. ವಿ ಹ್ಯಾವ್ ಟು ಬಿ ಇಸ್ ವಿಟ್ನೆಸಸ್. ನೀವು ನನಗೆ ಸಾಕ್ಷಿಗಳಾಗಿರಬೇಕು. ಆ ನೇಮಕವಾದ ಸೇವೆಗೆ ಆತನ ಕಳಿಸ್ತಾನೆ. ಲೋಕದಲ್ಲಿ ತುಂಬಾ ಸೇವೆ ಮಾಡಬಹುದು, ಅನೇಕ ಅಗತ್ಯತೆ ಇದೆ, ಅದರೆಲ್ಲದಕ್ಕೂ ದೇವರು ನಮ್ಮನ್ನು ಕರೆಯಲಿಲ್ಲ. ದೇವರೇ ನಾನೇನು ಮಾಡಬೇಕೆನ್ನುತ್ತಿ ಸೌಲನು ಕೇಳಿದನು. ಅದಕ್ಕೆ ಮೊದಲು ತಾನೇ ನಿರ್ಧರಿಸಿ ಕೈ ಹಚ್ಚಿದನು, ಅದು ನಡೆಯಲಿಲ್ಲ. ನಾವು ದಿನಾಲು ಕೇಳ್ತಾ ಇರ್ಬೇಕು, ಸ್ವಾಮಿ ನನಗೆ ನೇಮಕವಾದ ಕೆಲಸ ಯಾವುದು? ಅದನ್ನು ಆತನು ತೋರಿಸಿಕೊಟ್ಟು ನಾವು ಅದನ್ನು ಮಾಡೋದಾದ್ರೆ ಅದಕ್ಕೆ ಬೇಕಾದ ವರಗಳನ್ನು ದೇವರ ಆತ್ಮನು ಕೊಡುತ್ತಾನೆ. ಪ್ರೀಚಿಂಗ್ ಇರಬಹುದು, ಟೀಚಿಂಗ್ ಇರಬಹುದು, ಅಥವಾ ಪ್ರಾರ್ಥನೆ ಮಾಡೋದು, ಇಂಟರ್ಸೆಷನ್ ಇರಬಹುದು, ಯಾವುದೇ ಸೇವೆ ಆಗಲಿ ನಾವು ಕಾದಿದ್ದು ಪಡ್ಕೊಂಡು ದೇವರ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿದ್ದಾಗ ದೇವರ ಆತ್ಮನ ಅದಕ್ಕೆ ತಕ್ಕ ವರಗಳನ್ನು ಕೊಟ್ಟು ನಮ್ಮನ್ನು ಕಳಿಸಿಕೊಡುತ್ತಾನೆ. ಆದ್ರಿಂದ ಈ ಅನಾಯಿಂಟಿಂಗ್ ಅದು ಪ್ರತ್ಯೇಕವಾಗಿ ಕರ್ತನ ಸೇವೆಗೆ, ದೇವರು ಕರೆದ ಸೇವೆಗೆ ಆತನು ಆ ಶಕ್ತಿ ಕೊಡುತ್ತಾನೆ. ದೇವರು ನನ್ನನ್ನು ಸೇವೆಗೆ ಕರೆದಾಗ, ಪ್ರೀಚಿಂಗಿಗೆ, ಟೀಚಿಂಗ್ ಕರೆದಾಗ ನಾನು ತುಂಬ ನರ್ವಸ್ ಆಗಿದ್ದೆ. ನನಗೆ ಇನ್ನೊಬ್ಬರ ಎದುರಿನಲ್ಲಿ ನಿಂತು ಮುಖಾಮುಖಿಯಾಗಿ ಮಾತನಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅವ್ರ ಎದುರಿನಲ್ಲಿ ಟೀ ಕುಡಿಲಿಕ್ಕೆ ಆಗ್ತಿಲ್ಲ, ಕೈ ನಡುಗುದ್ರಲ್ಲಿ ಎಲ್ಲ ಚೆಲ್ಲಿ ಹೋಗ್ತಿತ್ತು. ಕಪ್ಪು ಮತ್ತು ಸಸರು ಒಟ್ಟಿಗೆ ನಾನು ಬಾಯಿ ಇಟ್ಟು ಕುಡಿತಿದ್ದೆ. ಆ ರೀತಿಯ ನರ್ವಸ್ ಆದಾಗ ದೇವರು ಕರೆದಾಗ ನಾನು ಕೂಗಿಕೊಂಡೆ, ದೇವರೇ ಯಾಕೆ ನನ್ನನ್ನು ಟಾರ್ಚರ್ ಮಾಡ್ತಿ? ನನಗೆ ಈ ವರ ಇಲ್ಲ, ನನಗೆ ನರ್ವಸ್ನೆಸ್ ಇದೆ, ನಾನು ಎಲ್ಲರ ಎದುರು ನಿಲ್ಲುವಂಥ ಶಕ್ತಿ ಇಲ್ಲ, ನನಗೆ ನಾಚಿಕೆ ಆಗಿದೆ. ಆದರೆ ದೇವರೊಂದು ವಚನ ಕೊಟ್ಟನು, 1 ಥೆಸಲೋನಿಕ 5:24, ಫೇತ್ಫುಲ್ ಇಸ್ ಹಿ ಹೂ ಕಾಲ್ಸ್ ಯು ಹೂ ವಿಲ್ ಆಲ್ಸೋ ಡೂ ಇಟ್. ಕರೆದಾತನು ನಂಬಿಗಸ್ತನು, ಆತನು ಕಾರ್ಯವನ್ನು ಮಾಡುವನು. ಆ ಅನಾಯಿಂಟಿಂಗ್ ನಮಗಿದೆ. ಆತನ ಮೇಲೆ ಭರವಸೆ ಬಿಟ್ಟು ಆತನ ಅಪ್ಪಣೆಗೆ ವಿಧೇಯರಾಗಿ ಹೋಗುವಾಗ ಆತನು ಅಭಿಷೇಕವನ್ನು ಕೊಡುತ್ತಾನೆ. ನಾನು ಸಾಕ್ಷಿಯಾಗಿ ಹೇಳ್ತೇನೆ, ಅಂತ
ನರ್ವಸ್ ಮ್ಯಾನ್, ನಡುಗುತ್ತಾ ಬೆಬ್ಬೆ ಆಗಿ ಹೋಗುವಂಥದ್ದು ಮಾತಾಡ್ಲಿದ್ರೆ ಅಂಥವನನ್ನು ದೇವರು ತೆಗೆದು ಉಪಯೋಗಿಸಿ ಅನೇಕ ದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಉಪಯೋಗಿಸೋದನ್ನು ದೇವರ ಮಹಿಮೆಗಾಗಿ ಇದನ್ನು ಹೇಳ್ತಾನೆ. ಯಾವನಸ್ತರೆ, ನಿಮ್ಮ ಮುಂದೆ ಇದಿದೆ, ನಮ್ಮ ಕಾಲ ಮುಗಿಯಿತು, ನೀವು ಹೆಚ್ಚಬೇಕು. ಆಗ ಇಂಥ ಅಡ್ಡಿಗಳನ್ನು ಹೇಳುತ್ತಾರೆ, ನೆನಪಿನಲ್ಲಿಟ್ಟಿರಿ. ನಿಮ್ಮನ್ನು ಕರೆಯುವಾತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಮಾಡುತ್ತಾನೆ, ಆ ಅಭಿಷೇಕವನ್ನು ನಿನಗೆ ಕೊಡುತ್ತಾನೆ. ಇಲ್ಲಿಗೆ ನಿಲ್ಲಿಸ್ತೇನೆ. ಪರಿಶುದ್ಧಾತ್ಮನಿಂದ ಆಗುವಂಥ ದೀಕ್ಷಾ ಸ್ನಾನ, ಪರಿಶುದ್ಧಾತ್ಮನ ಮುದ್ರೆ, ಪರಿಶುದ್ಧಾತ್ಮನ ತುಂಬಿಸುವಿಕೆ, ಪರಿಶುದ್ಧಾತ್ಮನ ಅಭಿಷೇಕ, ಇವುಗಳು ನಿಮಗೆ ಮನದಟ್ಟಾಗಿರಬೇಕೆಂದು ನಂಬ್ತೇನೆ. ನಾನು ಪ್ರಾರ್ಥಿಸ್ತೇನೆ, ನೀವು ಪ್ರಾರ್ಥಿಸಿರಿ. ಆ ನೋಟ್ಸ್ ನಾನೆಲ್ಲ ಡೀಲ್ ಮಾಡಲಿಲ್ಲ. ನೀವು ಅದನ್ನು ಓದಿ ಧ್ಯಾನಿಸಿ ನಿಮ್ಮ ಅನುಭವಗಳನ್ನು ಅದಕ್ಕೆ ಸೇರಿಸಿ ಮುಂದಕ್ಕೆ ಅತೀ ಅಗತ್ಯ ಇರುವ ಸೇವೆ, ಟೀಚಿಂಗ್ ಮಿಷನ್, ಟೀಚಿಂಗ್ ಮಿನಿಸ್ಟ್ರಿ, ಬೋಧಿಸುವಂಥ ಮೆಂಟರಿಂಗ್, ಆ ಸೇವೆಗೆ ದೇವರು ನಿಮ್ಮನ್ನು ತಯಾರು ಮಾಡಿ ಉಪಯೋಗಿಸಲಿ. ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಈ ವಿಷಯದಲ್ಲಿ ಯಾವುದಾದ್ರು ಪ್ರಶ್ನೆಗಳಿದ್ದರೆ ಕೇಳಬಹುದು. ಸಮಯ ದಾಟಿತು. ಇಲ್ಲವಾದರೆ